ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಾವು ಏನೇ ಸಮಸ್ಯೆ ಕಷ್ಟಗಳು ಬಂದರೂ ದೇವರಿದ್ದಾರೆ, ದೇವರು ಸರಿ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಭಗವಂತನಿಂದಲೂ ಸರಿಪಡಿಸಲಾಗದ ಸಮಸ್ಯೆ ಇದೆಯಾ? ಇದ್ರೆ ಅದು ಯಾವುದು? ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಭಗವಂತನಿಂದಲೂ ಸರಿ ಮಾಡಲಾಗದಂತಹ ಸಮಸ್ಯೆ ಯಾವುದಾದ್ರೂ ಇದೆಯಾ, ಹೇಗೆ ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ತುಂಬ ಆಶ್ಚರ್ಯವಾದದ್ದು ವಿಚಾರ ಅಲ್ಲಮ್ಮ. ಹೌದು. ದೇವರೇ ಸರಿ ಮಾಡೋಕ್ಕಾಗದೇ ಇರೋದು ಸಮಸ್ಯೆ ಇದೆಯಾ? ಹಾಗಾದರೆ ಮತ್ತೆ ನಾವೇನಾಗಾದ್ರೆ ದೇವ್ರ ಕೈಲೇ ಆಗಲಿಲ್ಲ ಅಂದರೆ ಅದೆಂತಹ ಸಮಸ್ಯೆ ಇರ್ಬೋದು? ಎಲ್ಲರಿಗೂ ಕುತೂಹಲಕರವಾಗಿರತಕ್ಕಂಥ ವಿಚಾರ ಕೂಡ, ಸತ್ಯವಾದ ವಿಷಯ ಕೂಡ. ಯಾಕೆ ಅಂದರೆ ನಾವಿನ್ನೂ ಎಷ್ಟು ದೂರ ಹಿಂದೆ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಈ ವಿಚಾರನ ಹೇಳಬೇಕಾಗತ್ತೆ. ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 7-8 ಜನ್ಮ ಹಿಂದೆ ಇದ್ದೀವಿ ನಾವು ಇನ್ನೂ ಅಂತ. ನಾವು ಹುಟ್ಟೋಕ್ಕಿನ್ನ ಇನ್ನೂ 7-8 ಅಂದರೆ ಒಂದು 800 ವರ್ಷ ಹಿಂದೆ ಇದ್ದೀವಿ, ಬಂದಿಲ್ಲ. ಆದರೂ ಕಲಿಯುಗದಲ್ಲಿ ಇದ್ದೀವಿ, ಆದರೆ ನಾವಿರೋದು ಮಾತ್ರ ಹಿಂದೆನೇ ಇದ್ದೀವಿ. ಇದು ಹೇಗೆ ಹೇಳಬೇಕು, ಹೇಗೆ ತಿಳ್ಕೋಬೇಕು ಅಂತಕ್ಕಂಥದ್ದು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಒಂದು ಸಾಮಾನ್ಯವಾಗಿ ಕೆಲವೊಂದು ರೋಗಗಳು ಅಂತ ಬಂದಾಗ ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತಾರೆ. ಹೌದು. ಹೌದಾ? ಇದಕ್ಕೆ ಔಷಧ ಕೊಟ್ಟು ಏನು ರಿಪೇರಿ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಮಗು ಹುಟ್ಟು ಮತ್ತು ವ್ಯಕ್ತಿ ಸಾವು, ಮಗುವಿನ ಹುಟ್ಟು ವ್ಯಕ್ತಿಯ ಸಾವು, ಇದು ಎರಡೂ ಸತ್ಯದ ಅರ್ಥ ತಿಳಿಯದಿರುವ ಕಾರಣ ಇವೆರಡಕ್ಕೂ ಅರ್ಥ ಬೇಕು ನಮಗೆ. ಯಾಕೆ ಬೇಕು ಅನ್ನೋದೇ ನಾವು ಅದನ್ನು ಹಿಂದೆ ಹಾಕ್ಬಿಟ್ಟಿದ್ದೀವಿ. ಹುಟ್ಟು ಸಾವು ಭಗವಂತನ ಕೆಲಸ ಅಂತ ಅಂದ್ಕೊಂಡಿದ್ದೀವಲ್ಲ, ಇದು ಮೊದಲನೆಯ ಸಮಸ್ಯೆ. ಈ ಅರ್ಥ ತಿಳ್ಕೊಳ್ಳದೆ ಇರೋದಕ್ಕೆ ನಮಗೆ ಸಾಂಕ್ರಾಮಿಕ ರೋಗ ಒಂದು 2-3 ರೀತಿಯಲ್ಲಿ ಅಂಟಿಕೊಂಡಿದೆ. ಯಾವುದದು ಅಂದರೆ, ಒಂದು ಚಿಂತೆ, ಇನ್ನೊಂದು ಭಯ, ಇನ್ನೊಂದು ಅಸೂಯೆ. ಅಯ್ಯೋ, ಅವ್ರ ಥರ ನಾವು ಆಗಲಿಲ್ವಲ್ಲ. ಇವು 3 ರೋಗ ಹೋಗಿದೆಯಾ ಮನುಷ್ಯನಲ್ಲಿ ಅಂತ? ಇಲ್ಲ, ಇದೆ. ನಮ್ಮಪ್ಪ, ಅವರಪ್ಪ, ಅವ್ರ ಅಜ್ಜ, ಅವ್ರ ಮುತ್ತಜ್ಜ, ಎಲ್ಲಿಂದಾರು ತಗೊಂಡು ಬನ್ನಿ ನೀವು. ಇದು ಹೋಗಿದೆಯೇನಮ್ಮ? ಇಲ್ಲ. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ? ದೇವ್ರ ಪೂಜೆ ಮಾಡುವಾಯಿತು, ಎಲ್ಲ ಆಯಿತು, ಮಂತ್ರ ಹೇಳಾಯಿತು, ವ್ರತ ಮಾಡಾಯಿತು, ಎಲ್ಲ ಕಡೆ ಕ್ಷೇತ್ರಗಳೆಲ್ಲ ಹೋಗಿ ಬಂದಾಯಿತು, ಶಾಸ್ತ್ರ ಕೇಳಾಯಿತು, ಜ್ಯೋತಿಷ ಕೇಳಾಯಿತು, ಆದರೂ ನಾವು ಬಗೆಹರೋದಿಲ್ಲ. ಹೌದಾನೆ? ಮತ್ತು ಯಾವಾಗ ಬಗೆಹರಿಯೋದಿದು? ಯಾರಿಂದ? ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ಭಗವಂತನಿಂದನೇ ಆಗಲಿಲ್ಲ ಅಂದ ಮೇಲೆ ನಮ್ಮಗಳ ಕತೆ ಏನು? ಆದರೂ ನಾವು ಬೇಕೋ ಬೇಡವೋ, ಇಷ್ಟನೋ ಕಷ್ಟನೋ, ಏನೋ ಒಬ್ಬ ದೇವರು ಅಂತ ಇರಬಹುದು, ಇದ್ದಾನೆ, ಈ ರೀತಿ ಕೂಡ ಅನುಮಾನದಲ್ಲೂ ಕೂಡ ಇದ್ದೀವಿ. ಹೌದಾ? ಹಾಗಿರ್ಬೇಕಾದ್ರೆ ದೇವರು ಇದ್ದೇ ಇದ್ದಾನೆ, ದೇವರೆಲ್ಲದೆ ಯಾವುದೂ ಇಲ್ಲ ಅಂತಕ್ಕಂಥವರಿಗೂ ಇದು ತಪ್ಪಿದ್ದಲ್ಲ. ತಪ್ಪಿದೆಯಾ? ಇಲ್ಲ. ದೇವರು ಬಿಟ್ಟು ಒಂದು ಉಳ್ಕಡ್ಡಿ ಅಳ್ಳಾಡಲ್ಲ ಅಂತ ಹೇಳ್ತಾರೆ ಬಾಯಲ್ಲಿ. ನಾನು ದೇವ್ರನ್ನೇ ನಂಬಿದ್ದೀನಿ ಅಂತಾರೆ. ನಂಬಿರೋದು ಸರಿಯಪ್ಪ, ನೀನೇನಾಗಿದ್ಯಪ್ಪ? ಏನೂ ಆಗಿಲ್ಲ, ಮತ್ತು ನಂಬಿದ್ದೀನಿ ಅಂತ ಯಾಕೆ ಹೇಳ್ತಿದ್ಯಾ? ಅಂದರೆ ನಂಬಾರ್ದಾ? ನಂಬಬೇಕು. ಇಲ್ಲಿ ತಾಯಿಗೆ, ಜನ್ಮ ಕೊಟ್ಟ ತಾಯಿಗೆ ಹೊಟ್ಟೆ ಹಸಿತಾ ಇರತ್ತೆ. ಊಟ ಕೊಡಬೇಕಾ? ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಾ? ಊಟ ಕೊಡಬೇಕು ಅಲ್ವಾ? ಊಟ ಕೊಟ್ಟ ಮೇಲೆ ದೇವಸ್ಥಾನ ಕರ್ಕೊಂಡು, ಅದು ಮಗುಗಾರು ಆಗ್ಬೋದು, ದೊಡ್ಡವ್ರಿಗಾರು ಆಗ್ಬೋದು. ನಾವು ಏನು ಮಾಡ್ತೀವಿ ಅಂದರೆ, ನಮಗೇನು ಇಷ್ಟನೋ ಅದನ್ನು ಮಾಡೋಕ್ಕೆ ಹೋಗ್ತೀವಿ, ಅವ್ರಿಗೇನು ಇಷ್ಟ ಕೇಳಲ್ಲ. ಇದರಿಂದ ನಾವು ತುಂಬ ಸಮಸ್ಯೆಯಲ್ಲಿ, ನಮಗೆ ಈ ರೋಗ ಅಂತಕ್ಕಂಥದ್ದು, ಸಮಸ್ಯೆ ಅಂತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಇದೆ. ಹೌದಲ್ಲಮ್ಮ? ಕಾಯಿಲೆ ಅಂತ ಬಂದ್ಮೇಲೆ ಸಮಸ್ಯೆನೇ ಅದು. ಹೌದು. ಈಗ ಗರ್ಭವತಿಯಾಗಿರ್ತಕ್ಕಂತಹ ಹೆಣ್ಣಿಗೂ ಕೂಡ ಯೋಚನೆ, ಮಗು ಬಗ್ಗೆ, ಅವಳ ಬಗ್ಗೆ ಅಲ್ವಾ ಯೋಚನೆ ಮಾಡ್ತಾರೆ. ಇನ್ನು ಸಾವಲ್ಲೂ ಕೂಡ ಯೋಚನೆ ಮಾಡಿಕೊಂಡೇ ಪ್ರಾಣ ಬಿಡ್ತಾರೆ. ಬದುಕಿನಲ್ಲೂ ಕೂಡ ಹಾಗೇ ಬದುಕ್ತಾ ಇದ್ದೀವಿ. ಈಗ ಹುಟ್ಟು, ಸಾವು, ಬದುಕು 3ರಲ್ಲೂ ಕೂಡ ನಮಗೆ ಸತ್ಯ ಗೊತ್ತಾಗೇ ಇಲ್ಲ. ಇದಕ್ಕೆ ಎಷ್ಟೋ ಜನಕ್ಕೆ ಅನ್ನಿಸ್ಬಹುದು,
ಹಾಗಿದ್ದ ಮೇಲೆ ಯಾರಿಗೂ ಇದನ್ನು ಅರ್ಥನೇ ಆಗಿಲ್ವಾ ಅಥವಾ ಯೋಚನೆ ಮಾಡೋಕ್ಕೆ ಸಮಯ ಇಲ್ವಾ ಅಂತ ಎಷ್ಟೋ ಜನಕ್ಕೆ ಅನುಮಾನ ಬರಬಹುದು. ಅದೇನು ಹೆಲ್ತೂರು ಅಂದರೆ ಆರೋಗ್ಯ ರಹಸ್ಯದ ಗುರುಗಳಿಗೆ ಮಾತ್ರ ಗೊತ್ತಾಯ್ತಾ ಇದು, ಬೇರೆಯವ್ರಿಗೆ ಗೊತ್ತಾಗ್ಲಿಲ್ವಾ ಅಲ್ಲಮ್ಮ? ಹೌದು. ಯಾಕೆ ಯಾರು ಹೇಳಿಲ್ಲ ಹಾಗಾದ್ರೆ ಇವರು ಯಾಕೆ ಹೇಳಬೇಕು? ಈ ವಿಚಾರವನ್ನು ಮುಂದೆ ಇಡೋದಕ್ಕೆ ಹೆಚ್ಚು ಕಮ್ಮಿ ಇನ್ನೊಂದು ತಿಂಗಳು ಹೋದರೆ 1 ವರ್ಷ ಆಯಿತು ಕಾರ್ಯಕ್ರಮ ಪ್ರಾರಂಭ ಮಾಡಿ. ಈ 1 ವರ್ಷದಿಂದ ನಾನು ಎಲ್ಲ ಥರದ ರೀತಿಯಲ್ಲೂ ಸರ್ಕಸ್ ಮಾಡ್ತಾ ಇದ್ದೀನಿ. ಹೀಗೂ ಅರ್ಥ ಆಗ್ಬೋದಾ, ಹೀಗೂ ಅರ್ಥ ಆಗ್ಬೋದಾ, ಹೀಗೂ ಅರ್ಥ ಮಾಡಿಸ್ಬೋದಾ ಅಂತ ಅರ್ಥ ಆಗ್ತಾ ಇಲ್ಲ. ಕೊನೆಗೆ ಇದು ಸರಿ ಹೋಗಲ್ಲ, ಬೇರೆ ಹತ್ರಕ್ಕೆ ಬರಬೇಕು. ಅರ್ಥ ಮಾಡ್ಕೊಂಡವ್ರು ಮಾಡ್ಕೊಳ್ಳಿ, ಮಾಡಿದವ್ರು ಬಿಡಲಿ. ಈಗ ಬೇರೆ ಕೈ ಹಾಕಿದ್ದೀನಿ. ಈಗ ನಾವು ಇಲ್ಲಿವರೆಗೂ ಕೈ ಹಾಕಿದ್ದು ಯಾವುದು ಅಂದರೆ ಎಲೆಗೆ. ಯಾವುದಕ್ಕೆ ಕೈ ಹಾಕಬೇಕು? ಬೇರಿಗೆ. ಬೇರೆ ಕೈ ಹಾಕಬೇಕು. ಎಲೆಗೇನಕ್ಕೆ ಕೈ ಹಾಕಿದ್ದೆ ಅಂದರೆ ಸಡನ್ನಾಗಿ ಬೇರೆ ಕೈ ಹಾಕ್ಬಿಟ್ರೆ ಇದೇನಪ್ಪ ಇವರು ಯಾವುದೋ ಓವರ್ಟೇಕ್ ತೊಗೊಂಡೋಗ್ತಾವ್ರೆ ನಮ್ಮನ್ನು ಅಂತ ಅನ್ಕೋತಾರಲ್ಲ ಜನ ಅಂತ ನಾವು ಮೇಲ್ಭಾಗಕ್ಕೆ ಆಟ ಆಡಿಸ್ತಾ ಇದ್ದೋ. ನಿಮಗೆ ಅರ್ಥ ಆಗುತ್ತೇನೋ ಅಂತ ಆಗ್ತಾ ಇಲ್ಲ. ಅಂದರೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಾವೇನೇ ಮಾಡಿದ್ರು ಬೇರು ಸತ್ವ ಚೆನ್ನಾಗಿದ್ರೆ ಮೇಲ್ ಚಿಗುರು ಚೆನ್ನಾಗಿರುತ್ತೆ ಅಲ್ಲಮ್ಮ? ಹಳೆ ಬೇರು ಹೊಸ ಚಿಗುರು. ಅಂದರೆ ನಿಮ್ಮ ವಂಶ ಹಳೇದು, ನಿಮ್ಮ ತಾತ ಮುತ್ತಾತ ಹಳೇದು, ಆದರೂ ವಂಶನೇ ನೀವು ಮಕ್ಕಳು ಮೊಮ್ಮಕ್ಕಳು ಬಂದಿದ್ದೀರಾ. ಮುಂದಕ್ಕೂ ಅವನೊಟ್ಟೆಲು ಹುಟ್ಟುತ್ತೆ, ಅವನೊಟ್ಟೆಲು ಹುಟ್ಟುತ್ತೆ. ಮುಂದೆ ಹೋಗೋದು, ಹಿಂದೆ ಇರೋದು. ಇದಿಷ್ಟು ರಹಸ್ಯ ಬೇರು. ಯಾವುದು? ವಂಶದ ಬೇರು. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡಿರ್ತಕ್ಕಂತಹ ನಮ್ಮ ವಿಚಾರ ಹೇಗಿದೆ ಅಂದರೆ ಮೂರ್ಖತನದ ಪರಮಾವಧಿಯಾಗಿದೆ. ಏನದು? ಜ್ಯೋತಿಷ್ಯ ಶಾಸ್ತ್ರ ತಪ್ಪು ಸರಿ ಅನ್ನೋದಕ್ಕೆಲ್ಲ ನಾವು ತಿಳ್ಕೊಳ್ಳೋದು ಮೂರ್ಖತನ ಆಗಿದೆ. ಹಾಗಿದ್ದ ಮೇಲೆ ಯಾವ ರೀತಿ ತಿಳ್ಕೊಬೇಕಿತ್ತು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ವಿಷಯ ಹೇಳ್ಬೇಕಂತಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಭಾಗ ಇದೆ, ಸತ್ಯ, ಶ್ರೇಷ್ಠತೆ. ಜ್ಯೋತಿಷ್ಯ ಶಾಸ್ತ್ರ ಸತ್ಯ. ಆದರೆ ಇದರಲ್ಲಿ ನಾವು ಯಾವುದನ್ನು ಕೇಳಬೇಕಿತ್ತು, ಯಾವುದನ್ನು ಅವ್ರು ಹೇಳಬೇಕಿತ್ತು ಅನ್ನೋದು ಇಲ್ಲಿ ಪೂರ್ಣವಾಗಿ ಸತ್ತೋಗಿದೆ. ಜ್ಯೋತಿಷ ಶಾಸ್ತ್ರ ಸುಮ್ಮನೆ ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಆಧಾರ ಇಲ್ಲ, ಬೇಸಿಕ್ ಇಲ್ದಂಗೆ ಇವ್ರು ಮಾಡ್ಕೊಂಡಿರೋದು. ಅದಕ್ಕೆ ಆಧಾರ ಇದೆ. ಏನು ಅಂದರೆ ಹಿಂದಿನದು ಏನಿದೆ ಜ್ಯೋತಿಷ್ಯ ಕುಂಡಲಿಯಲ್ಲಿ, ಇಂದಿನ ಕರ್ಮ, ಪೂರ್ವ ಕರ್ಮಗಳು, ಪೂರ್ವಾರ್ಜಿತ ಕರ್ಮಗಳು ಹೇಳ್ತೀವಲ್ಲಮ್ಮ, ಇದನ್ನ ತಿಳ್ಕೊಳ್ಳೋದಕ್ಕೆ ಕುಂಡಲಿ ಇದೆಯೇ ಹೊರ್ತು ಮುಂದೇನಾಗತ್ತೆ ಅನ್ನೋದನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ಮುಂದೇನಾಗತ್ತೆ ಅಂತ ಶಾಸ್ತ್ರ ಕೇಳ್ತೀವಿ, ಮುಂದೇನಾಗತ್ತೆ ಅಂತ ಶಾಸ್ತ್ರ ಹೇಳೋರು ಹೇಳ್ತಾ ಇದ್ದಾರೆ. ಇದೆರಡೂ ಪಕ್ಕಾ ಸುಳ್ಳು. ನಮ್ಗೆ ಬೇಕಾಗಿರೋದು ಯಾವುದು? ಹಿಂದೆ ನಾನು ಈ ನಕ್ಷತ್ರಕ್ಕೆ ಈ ವಾರ ಶನಿವಾರ ಏನಕ್ಕೆ ಕೊಡದೆ, ಅಮಾವಾಸ್ಯಲ್ಲಿ ಏನಕ್ಕೆ ಕೊಡದೆ ಬೇಕಲ್ಲ? ಹೌದು. ಅದನ್ನು ಬಿಟ್ಟು ಮುಂದೇನು ಮಾಡ್ಬೇಕು ಹೇಳಿ ಅಂದರೆ ಹೆಂಗಾಗತ್ತೆ? ಅದು ಸಾಕಷ್ಟು ಜನದಲ್ಲಿ 80% ಸ್ವಾಮಿ ಆಗೋಗೈತೆ, ನಾವೇನು ಮಾಡೋಕ್ಕಾಗತ್ತೆ, ಈಗ ಮನೆ ಕಟ್ಬಿಟ್ಟಿದ್ದೀವಿ, ಮದುವೆ ಮಾಡ್ಕೊಂಬಿಟ್ಟಿದ್ದೀವಿ, ಮಗು ಮಾಡ್ಕೊಂಬಿಟ್ಟಿದ್ದೀವಿ, ಎಲ್ಲ ಆಗೋಗ್ಬಿಟ್ಟಿದೆ, ಮುಂದೆ ಒಂಚೂರೇನು ಹೇಳ್ಕೊಟ್ಬಿಡಿ ಪರಿಹಾರ ಅನ್ನೋ ಮಟ್ಟಕ್ಕೆ ಜನ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು ಅಂದರೆ ಜ್ಯೋತಿಷಿಗಳೇ. ಅದೆಲ್ಲ ಬಿಡ್ರಿ, ಅದೆಲ್ಲ ನಾವೇನು ಮಾಡೋಕ್ಕಾಗತ್ತೆ, ಯಾರೋ ಮಾಡೋಕ್ಕೆ ನೀವು ಯಾಕೆ ಅನುಭವಿಸ್ತೀರಾ, ಇದು ಮಾಡಿ ಸರಿ ಹೋಗ್ಬಿಡುತ್ತೆ. ಸೊ ಇದೇನಾಗುತ್ತೆ, ದೇವರಿಗೆ ಲಂಚ ಕೊಡ್ತಕ್ಕಂಥ ರೀತಿಯನ್ನು ಕಲಿಸ್ಕೊಟ್ಟವ್ರೆ ಜ್ಯೋತಿಷಿಗಳು. ಯಾರಿಗೆ ಲಂಚ ಕೊಡೋದು? ದೇವರಿಗೆ. ದೇವರಿಗೆ ಲಂಚ ಕೊಡೋದು ಹೇಗೆ ಅನ್ನೋದು ಹೇಳ್ಕೊಡ್ತಿರ್ತಕ್ಕಂಥವರೇ ಜ್ಯೋತಿಷಿ ಮಣಿಗಳು. ದೇವರಿಗೆ ಲಂಚ ಕೊಡುವ ವಿಧಾನವನ್ನು ತೋರಿಸಿಕೊಡುತ್ತಿರುವವರೇ ಜ್ಯೋತಿಷಿ ಮಣಿಗಳು. ಇದು ಮಾಡಿ ಸರಿ ಹೋಗುತ್ತೆ. ಈಗ ಜನಗಳನ್ನು ನಾವು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಜ್ಯೋತಿಷಿಗಳಾದವರು ಯೋಚನೆ ಮಾಡಬೇಕು. ಏನು, ನಾವು ಲಂಚ ಕೊಟ್ಟು ದೇವ್ರನ್ನ ಮಾಡಿಸೋದಾ ಅಂತ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ, ಅದಕ್ಕಿಂತ ಕೇಳೋರು ಅರ್ಥ ಮಾಡ್ಕೋಬೇಕು ನಾವು ಯಾವ ವಿಷಯ ಕೇಳಬೇಕಿತ್ತು ಅಂತ. ನೀವು ಅದೆಲ್ಲ ಹೇಳಿದ್ರೆ ನಂಬಲ್ವಲ್ಲ ಅಂತ ನಾವು ಹಿಂಗೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು. ಮೊನ್ನೆ ಯಾರೋ ಆಫೀಸಲ್ಲಿ ಒಂದು ವಿಷಯ ತಂದರು. ಅವ್ರು ಎಂಥ ಬುದ್ಧಿವಂತರು ಅಂದರೆ, ನಾವು ಕಾರ್ಯಕ್ರಮ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿಕೊಂಡು ಅವ್ರು ಯಾರ ಹತ್ರ ಕೇಳಬೇಕಿತ್ತು ಅಲ್ಲಿ ಹೋಗಿ ಪ್ಲೇ ಮಾಡವ್ರೆ. ನೋಡಿ ಇಲ್ಲಿ ಆರೋಗ್ಯ ರಹಸ್ಯ ಕಾರ್ಯಕ್ರಮದ ಗುರುಗಳು ಈ ಮಟ್ಟಕ್ಕೆ ಕೇಳೋರು ಅಂದರೆ ಅದೆಲ್ಲ ಆಗಲ್ಲ ಬಿಡ್ರಿ, ಅದು ಅವ್ರೇನೋ ಹೇಳ್ತಾರೆ, ನಮ್ಗೆ ಅದೆಲ್ಲ ಇಲ್ಲ, ಅದೆಲ್ಲ ನಮ್ಮ ಗುರುಗಳು ಹೇಳೇ ಕೊಟ್ಟಿಲ್ಲ, ಅವ್ರನ್ನ ಓಡಿಸೇ ಬಿಟ್ಟವ್ರು ಹೇಳೇ ಇಲ್ಲ. ಅಂದರೆ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇವಾಗ ಪ್ರಪಂಚದಲ್ಲಿ. ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವಹೇಳನವಾಗಿ ಹೇಳಿ ಜನಗಳನ್ನು ದಾರಿ ತಪ್ಪಿಸಿರುವ ಕಾರಣ ಸತ್ಯವನ್ನು ಹೇಳಿದರೂ ಯಾರು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ವಲ್ಲ ಅಂತ ಕೊರತೆ. ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಯಾರು ಬೇಕಾದ್ರೆ ತಗೋಬೋದು, ಯಾರು ಬೇಕಾದ್ರೆ ಬಿಡ್ಬೋದು, ನಿಮ್ಮ ವೈಯಕ್ತಿಕವಾದದ್ದು. ಇಷ್ಟು ಏನಕ್ಕೆ ಹೇಳ್ತೀನಿ ಅಂದರೆ, ಭಗವಂತನಿಗೆ ಲಂಚ ಕೊಡುವಂಥ ವಿಧಾನ ತಪ್ಪು. ನೇರವಾಗಿ ದೇವರ ಹತ್ರ ಹೋಗಿ ಪೂಜೆ ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು ಅಪರಾಧ.
ಮತ್ತು ಯಾವುದಾಗಬೇಕಿತ್ತು? ಹಿರಿಯರು ಹೋಗಿರ್ತಕ್ಕಂಥದ್ದು, ಹಿರಿಯರು ಸತ್ತಿರ್ತಕ್ಕಂಥದ್ದು, ಹಿರಿಯರು ಸಂಸಾರ ಮಾಡಿರ್ತಕ್ಕಂಥದ್ದು, ಹಿರಿಯರೆಲ್ಲ ಏನೆಲ್ಲ ಸಮಸ್ಯೆ ಇತ್ತು ಅದನ್ನು ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಿಜವಾದ ಜ್ಯೋತಿಷ್ಯ ಶಾಸ್ತ್ರದ ಮೂಲ ಗುಟ್ಟು. ನಿಮ್ಮಪ್ಪ ಏನಾಗಿದ್ರು, ಅವರಪ್ಪ ಏನಾಗಿದ್ರು, ನಿಮ್ಮಪ್ಪ ಹೇಗಿದ್ರು, ಅವ್ರು ಎಷ್ಟು ವರ್ಷ ಸತ್ರು, ಏನು ಕಾಯಿಲೆಯಿಂದ ಸತ್ರು, ಅವರಪ್ಪ ಏನಾಗಿದ್ರು, ಅವೆಲ್ಲ ನಮಗೆ ಯಾಕೆ ಅಂದರೆ ಅದೇ ನೀವು. ಪ್ಲಸ್ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಮುಂದಕ್ಕೆ, ಅವನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಇನ್ನೊಂದು ಮರುಮಗು, ಹಿಂದಿನದೆಲ್ಲ ನೀವಾಗಿದ್ದೀರಾ, ನಿಮ್ಮ ಮಕ್ಕಳಲ್ಲಿ ಬಂದಿದೆ. ಈ ಸತ್ಯವನ್ನು ನೀವು ತಿಳ್ಕೊಳ್ಳೋಕ್ಕೆ ನೋಡಿ, ಇವತ್ತು ಈ ವಿಚಾರವನ್ನು ನಾನು ಹೇಳ್ತಾ ಇರ್ತಕ್ಕಂಥ ವಿಷಯಕ್ಕೆ ಹೋದಾಗ ನಾವು ಎಷ್ಟು ಸಾವಿರ ವರ್ಷಗಳು ನಾವು ಹೀಗೆ ಕಳೆದಿದ್ದೀವಿ ಸೋಮಾರಿತನದಲ್ಲಿ. ನಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವೇ ಡಿಸೈಡ್ ಮಾಡಿ. ನಾವು ಹೇಳೋಕ್ಕಾಗಲ್ಲ. ನಾನು ಇದು ಹೇಳಿದ್ದು ಜಾಸ್ತಿ ಆಗುತ್ತೆ, ಪಾಪ ಅವ್ರಿಗೊಂಚರ ಹೊಟ್ಟೆ ನೋವು ಬರುತ್ತೆ, ಏನೋ ಒಂದಷ್ಟು ಸಂಪಾದನೆ ಮಾಡೋಣ ಅಂದರೆ ಇವ್ರು ಅದರ ಮೇಲೂ ಏನೋ ಹಾಕ್ತಾರಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಹೆಂಗೆಂಗೋ ಸಂಪಾದನೆ ಮಾಡಬಾರ್ದು, ಸತ್ಯವಾದ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ, ಜ್ಯೋತಿಷಿಗಳಾಗಲಿ ಯಾರೇ ಆಗಲಿ. ಅದು ಹೇಗೋ ದುಡ್ಡು ಮಾಡೋದಲ್ಲ, ಆ ಉದ್ದೇಶಕ್ಕೆ ಇದನ್ನು ಹೇಳಬೇಕಾದ ಪರಿಸ್ಥಿತಿನೇ ಹೊರ್ತು ಯಾರಿಗೆ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತು ಅಂತಕ್ಕಂಥ ವಿಚಾರ ಇದಲ್ಲ. ವಿಷಯಕ್ಕೆ ಬಂದ್ಬಿಡೋಣ. ಏನೀಗ ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಛಾಯಾದೇವಿ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ನಕ್ಷತ್ರ ಹೇಳಿಮಾ. ಮಿಥುನ ರಾಶಿ. ಇನ್ನೊಮ್ಮೆ ಹೇಳಿ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ನನ್ಗೆ ಮೊದಲನೇ ಮಗು 5 ವರ್ಷ ಮಗಳಿದ್ದಾಳೆ. ಮುಂದೆ ಇನ್ನೊಂದು ಮಗು ಬೇಕು, ಆದ್ರೆ ಆಗ್ತಲ್ಲ, ನಿಲ್ತಲ್ಲ. ನನ್ಗೆ ಹಾಸ್ಪಿಟ್ಲಿಗೆ ಅದು ಇದು ಎಲ್ಲ ತೋರ್ಸಿದ್ವಿ, ಬಟ್ ಆಗ್ತಿಲ್ಲ. ನನ್ಗೆ ಏನಾದ್ರು ಪರಿಹಾರ ಹೇಳಿ. ಅಮ್ಮ, ನೀನು ಹೇಳಿ ನಂಗೆ ಅರ್ಥ ಆಗಲ್ಲ. ಇನ್ನೊಂದು ಮಗು ಬೇಕು ಅಂತ ಕೇಳ್ತಾ ಇದೆಯಾ ಅಥವಾ ಈಗಿರೋ ಮಗು ಬಗ್ಗೆ ಕೇಳ್ತಾ ಇದೆಯಾ? 5 ವರ್ಷ ಮಗು ಇದೆ, ಇನ್ನೊಂದು ಮಗುಗೆ ಪ್ರಯತ್ನ ಪಡ್ತಾ ಇದೆ, ಆಗ್ತಿಲ್ಲ. ಇನ್ನೊಂದು ಮಗು ಬೇಕು ನನ್ಗೆ. ಏನಕ್ಕೆ 2 ಮಗು ಬೇಕೇ ಬೇಕು ಅಂತನಾ? ಅಲ್ಲ, ಬೇಕು, ಇನ್ನೊಂದು ಮಗು, ಗಂಡು ಮಗು ಬೇಕು ಅಂತ. ಈಗಿರೋ ಮಗು ಏನು ಹೆಣ್ಣ? ಇವಾಗ ಹೆಣ್ಣಿದೆ, ಗಂಡು ಮಗು ಬೇಕು ಅಂತ. ಒಂದು ಹೇಳ್ತೀನಿ ತಿಳ್ಕೊಮ್ಮ, ಹೆಣ್ಣು ಹುಟ್ಟೋದು ಮನೆ ಕರ್ಮ ತೊಳಿಯೋಕ್ಕೆ, ಗಂಡು ಹುಟ್ಟೋದು ಮನೆ ಹಾಳು ಮಾಡೋಕ್ಕೆ. ಏನು ಮನೆ ಹಾಳು ಮಾಡೋದು ಅಂತ ಕೇಳು. ಯಾವ ಕಾರಣಕ್ಕೂ ಹೆಣ್ಣು ಹುಟ್ಟೋದು ವಂಶದ ಕರ್ಮವನ್ನು ತೊಳೆಯುತ್ತೆ. ಅಲ್ಲ, ನೀನು ಮಾಡ್ಕೋಬೇಡ ಅಂತಲ್ಲ, ಹೇಳಿದ ವಿಚಾರ ಹೇಳ್ತಾ ಇದ್ದೀನಿ. ಹಂಗಂತ ಗಂಡು ಮಕ್ಕಳು ಬೇಡ ಅಂತ ನಾನು ಹೇಳ್ತೀನಿ. ಗಂಡು ಬೇಕು, ಆದರೆ ನಾವು ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಮನೆ ಹಾಳು ಮಾಡೋ ಮಗುನೇ ಹುಟ್ಟೋದು. ನಮಗೆ ಗಂಡು ಮಗು ಬೇಕು ಅಂತ ದೇವ್ರಿಗೆ ಅರ್ಕೆ ಕಟ್ಕೊಳ್ಳೋದು, ಉರುಳು ಸೇವೆ ಮಾಡೋದು, ಏನೋ ಮಾಡೋಕ್ಕೆ ಮ್ಯಾಜಿಕ್ ಮಾಡಿ ಪಡ್ಕೊಂಡ್ರೆ ವೇಸ್ಟ್ ಬಾಡಿ ಸೈಡಲ್ಲಿ ನಿಂತಿರ್ತದೆ, ತಳ್ಳಿಬಿಡ್ತಾನೆ ಭಗವಂತ, ಅನುಭವಿಸು ಅಂತ. ಈ ಕರ್ಮವನ್ನು ಮೊದಲು ಬಿಡು. ಆ ಇರೋ ಮಗುನೇ ಕರ್ಮ ಕ್ಲೀನ್ ಮಾಡಿಲ್ಲ ಕಣಮ್ಮ ನೀನು. ಯಾವ ಪುರುಷಾರ್ಥಕ್ಕಮ್ಮ ಇನ್ನೊಂದು ಮಗು? ಆ ಮಗು ನಿದ್ದೆ ಚೆನ್ನಾಗಿ ಮಾಡುತ್ತೇನಮ್ಮ, ಕರೆಕ್ಟಾಗಿ ಮಲಗ್ತೇನಮ್ಮ ಮಗು? ಹ್ಞೂ ಅಂತ ಇದೆಯಲ್ಲ, ಹೇಳು. ಏನಮ್ಮ, ಯಾವ ಪುರುಷಾರ್ಥಕ್ಕಮ್ಮ ಬೇಕು? ತಾಯಿಯಾಗಿ ಹೆಣ್ಣಾಗಿ ಈ ರೀತಿ ಮಕ್ಕಳನ್ನ ಯಾಕಮ್ಮ ಕೊಲೆ ಮಾಡ್ತೀರಾ ನೀವು? ಯಾವ ಪುರುಷಾರ್ಥಕ್ಕೆ ಬೇಕು ಮಕ್ಕಳು? ಯೋಚನೆ ಮಾಡು. ನಿಂತರ ಎಲ್ಲರೂ ಏಕಾಶನ ಹೇಳ್ತಾರೆ, ಒಂದು ಹೆಣ್ಣು ಹಾಕ್ಬಿಟ್ರೆ ಸಾಕು ಆಪ್ರೇಷನ್ನು, ಒಂದು ಗಂಡು ಹಾಕ್ಬಿಟ್ರೆ ಏನು ನಿಮ್ಮ ಅನುಕೂಲಕ್ಕೆ ತಕ್ಕಂತ ಏನು ಗದ್ದೆ ಭತ್ತಾನ ಅಂದ್ಕೊಂಬಿಟ್ರಾ? ಇಷ್ಟ ಬಂದಾಗ ಕುಯ್ಕೊಳ್ಳೋಕ್ಕೆ, ಇಷ್ಟ ಬಂದಾಗ ಹಾಕ್ಕೊಳ್ಳೋಕ್ಕೆ. ಎಂಥ ಕರ್ಮ! ಒಂದು ಮಗು ಪಡ್ಕೋಬೇಕಾದ್ರೆ ಕರ್ಮಶೇಷ ತಿಳಿಸೋದೇ ಮಗು ಪೂರ್ತಿ. 5 ವರ್ಷದಿಂದ ಆ ಮಗು ಕ್ಲೀನ್ ಮಾಡಿಲ್ಲ, ನೀನು ತಿಳ್ಕೊಂಡಿಲ್ಲ. ಇನ್ನೊಂದು ಮಗು ಬೇಕು ಅಂತ ಕೇಳ್ತಿದ್ದೀಯ. ಯಾವ ಪುರುಷಾರ್ಥಕ್ಕಮ್ಮ ಇದು? ದಯವಿಟ್ಟು ನಿನ್ನ ಥರ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ, ನಿನಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಈ ಒಂದು ಕುರುಡು ಸತ್ಯವನ್ನು ದಯವಿಟ್ಟು ಬಿಡಬೇಕು ನಾವು. ಆ ಮಗುನ ಮೊದಲು ರಿಪೇರಿ ಮಾಡು. ಆರಿದ್ರ ನಕ್ಷತ್ರ ಕೊಟ್ಟಿದ್ರೆ ತಂದೆ ಫಾರಿನ್ ಸ್ಟೈಲ್ ಇರ್ತಾನೆ ಅಮ್ಮ, ಗೊತ್ತಾಯ್ತಾ? ಏನು ಫಾರಿನ್ ಸ್ಟೈಲ್ ಅಂದರೆ? ಗಂಡ ಫಾರಿನ್ ಸ್ಟೈಲ್ ಇರ್ತಾರೆ. ಏನು ಫಾರಿನ್ ಸ್ಟೈಲ್ ಅಂದರೆ? ಇಷ್ಟ ಬಂದಂಗೆ ಊಟ ಮಾಡೋದು, ಇಷ್ಟ ಬಂದಂಗೆ ಮಲಕ್ಕೊಳ್ಳೋದು, ಇಷ್ಟ ಬಂದಂಗೆ ಮಾಡೋದು, ಯಾರು ಹೇಳಿದ್ದನ್ನು ಕೇಳಲ್ಲ. ಇದನ್ನ ಫಾರಿನ್ ಸ್ಟೈಲ್ ಅಂತ ನಾನು ಹೇಳ್ತಿರೋದು. ಏನಂತೀಯ ನೀನು? ಹಂಗಿರ್ಬೇಕಾದ್ರೆ ಕಲ್ಲೇ ಚೆನ್ನಾಗಿಲ್ಲ, ವಿಗ್ರಹ ಹೆಂಗಮ್ಮ ಚೆನ್ನಾಗಿರುತ್ತೆ? ಈ ಕಲ್ಲನ್ನೇ ರಿಪೇರಿ ಮಾಡಿಲ್ಲ ನಿಮ್ಮ ಮದುವೆ ಆಗಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 5 ವರ್ಷ ಆಯ್ತು. ಯಾವ ಪುರುಷಾರ್ಥಕ್ಕ? ಮೊದಲು ಇದನ್ನು ಶಿಲೆ ಮಾಡು. ಆಗಲ್ಲ, ಆಗದೇ ಇಲ್ಲ. ಜಾಸ್ತಿ ಹೊಡೆದ್ರೆ ಒಡೆದೋಯ್ತದೆ, ಬಿಟ್ಟುಬಿಟ್ರೆ ಮಂಡಂಗೆ ಇರ್ತದೆ. ಮದುವೆ ಮಾಡ್ಕೊಂಡು ಆಗೈತೆ, ಪರವಾಗಿಲ್ಲ. ಹಂಗಂತ ಗಂಡನ ತಪ್ಪು ನನ್ನ ತಪ್ಪಿಲ್ಲ ಅಂತಲ್ಲ. ನೀವಿಬ್ಬರು ಸೇರ್ತಕ್ಕಂಥ ಮಾಡ್ತಕ್ಕಂಥದ್ದೇ ಮಗು ಬರೋದು. ನೀವಿಬ್ಬರೂ ಏನೂ ತಿಳ್ಕೊಂಡಿಲ್ಲ, ಮಗು ಮಾಡ್ಕೊಳಕ್ಕೆ ಹೋಗಬೇಡಿ. ಮೊದಲು ಈ ಮಗುನ ನೆಮ್ಮದಿಯಾಗಿ ಕರೆಕ್ಟಾಗಿ ಮೂಗಲ್ಲೇ ಉಸಿರಾಡಬೇಕು ಅಂತಕ್ಕಂಥ ಮಗುವನ್ನು ರೆಡಿ ಮಾಡಿ ನೀವು ಭೂಮಿಯಲ್ಲಿ ಹುಟ್ಟೋದಕ್ಕೆ ಸಾರ್ಥಕ. ಮೂಗಲ್ಲಿ ಉಸಿರಾಡಬೇಕು ಅನ್ನೋ ತಂದೆ ತಾಯಿಗಳು ಯಾರಿಗೂ ಗೊತ್ತೇ ಇಲ್ಲ.
ಹೆಂಗೋ ಒಟ್ಟಿನಲ್ಲಿ 2 ಕಣ್ಣು ಬಿಡ್ತಾ ಇದೆ, ಉಸಿರಾಡ್ತಾ ಇದೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಮಗುವಿನಲ್ಲಿ ಮೂಗಲ್ಲೇ ಉಸಿರು ಕರೆಕ್ಟಾಗಿ ಆಡ್ತಾ ಇದೆ ಅಂತ ತಂದೆ ತಾಯಿ ಪ್ರಪಂಚದ ಇತಿಹಾಸದಲ್ಲಿ 99% ಭಾಗ ಯಾವ ತಂದೆ ತಾಯಿಗಳು ಗೊತ್ತಿಲ್ಲ. ಸ್ವಾಮಿ ಉಸಿರಾಡ್ತಾ ಇದ್ದಲ್ಲ ಸ್ವಾಮಿ, ಓಡಾಡಲ್ಲ ಸ್ವಾಮಿ, ಹಿಂಗೆ ತಿಳ್ಕೊಂಡೇ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಹೊರತು ದಯವಿಟ್ಟು ಸಂತಾನದ ಶಾಪದಿಂದ ನಿಮಗೂ ಸಾವು ಚೆನ್ನಾಗಿ ಬರಲ್ಲ, ನಿಮ್ಮ ವಂಶಸ್ಥರಿಗೂ ಚೆನ್ನಾಗಿ ಬರಲ್ಲ. ಮತ್ತು ಈ ಮಗು ಆಲ್ರೆಡಿ ಹೆಣ್ಣಾಗಿದೆ, ಇನ್ನು ಪಾಪ ಮದುವೆ ಅಂತೂ ಕೇಳಂಗಿಲ್ಲ, ಮದುವೆ ಆದರೆ ಗಂಡನ ಜೊತೆ ಇರೋಂಗಿಲ್ಲ. ಇಂತಹ ಕರ್ಮಶೇಷದ ಮಗುವನ್ನು ಪಡ್ಕೊಂಡು ಮತ್ತಿನ್ನೊಂದು ಮಗು ಆಸೆ ಮಾಡಬೇಡ ತಾಯಿ. ಅದನ್ನೇ ಕ್ಲೀನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನೀವು ಗಂಡ ಹೆಂಡ್ತಿನೂ ಕ್ಲೀನಾಗಿ ಮಗುನೂ ಕ್ಲೀನ್ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಮಂಜುಳಾ ಅಂತ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ನಕ್ಷತ್ರ ಹೇಳಿಮಾ. ನಮ್ದು ವಿಶಾಖ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಸರ್. ನಾರಾಯಣ. ಹರಿ ಓಂ ಸಾರ್. ಸರಿ, ಇದೇ ಸಾರ್ ಹೆಂಗೆ ಬಂತಿಲ್ಲ? ಹರಿ ಓಂ. ಅಲ್ಲ ನೋಡಿ, ಹೇಳಕ್ಕೆ ತುಂಬ ಕಷ್ಟ. ಪ್ರೋಗ್ರಾಮ್ ನೋಡಿ ಬಹಳ ಖುಷಿ ಆಯ್ತು ಸರ್. ಓಕೆ. ಯಾವ್ದ್ರಲ್ಲಿ ಖುಷಿ ಆಯ್ತಪ್ಪ? ಯಾವ ವಿಷಯದಲ್ಲಿ ಖುಷಿ ಆಯ್ತು? ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದೀರಿ ಸರ್. ಅದಕ್ಕೆ ಆದ್ರೂ ಜನಕ್ಕೆ ಕಷ್ಟ ಅಲ್ಲ, ಏನೇನೋ ಹೇಳ್ತಾರೆ, ನಮ್ಗೆ ಭಯ ಬೆಳೆಸ್ತಾರೆ ಅಂತಾರಲ್ಲ ಕೆಲವರು. ಇಲ್ಲ ಸರ್, ನೀವು ಹೇಳಿರೋದೆಲ್ಲ ಹಂಗೆ. ಈಗ ನಂದು ಹಂಗೆ ಅಲ್ವಾ ಆಗಿರೋದು. ಏನು ಉಪಯೋಗ ಆಗ್ಲಿಲ್ಲ ನನ್ನ ಜೀವನ. ನೋಡಿ, ಯೋಚನೆ ಮಾಡಿ, ಎಷ್ಟು ಬೇಜಾರಾಗತ್ತಲ್ಲ, ಏನೂ ತಿಳ್ಕೊಳ್ಳದೆ ಬದುಕ್ತಾ ಇದೀವಲ್ಲ ಅಂತ ಅನ್ಸತ್ತಲ್ಲ. ಹೌದು ಸರ್. ಈಗ ನೋಡ್ರಿ, ನಮ್ದು ವಿಶಾಖ ನಕ್ಷತ್ರ ಆಗಿ ತುಂಬಾ ಅನುಭವಿಸ್ಬಿಟ್ಟೆ ಸರ್. ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ ಹೇಳ್ಬಾರ್ದು. ಮಾಡ್ತಾನೆ ಇದ್ದೀರಾ? ಮಾಡಿದ್ದೀನಿ ಅಲ್ಲ, ಮಾಡ್ತಾನೆ ಇದ್ದೀರಲ್ಲ. ಹ್ಞೂ ಸರ್, ಇದಕ್ಕೆ ಏನಾರ ಒಂಚೂರು ಪರಿಹಾರ ಹೇಳ್ರಿ ಸರ್. ಇನ್ನೇನು ಎಲ್ಲ ಮುಗಿಯೋ ಟೈಮ್ ಸರ್. ಇನ್ನೇನು ಎಷ್ಟು ವಯಸ್ಸೆಷ್ಟು? ಈಗ 60 ಸರ್. ಅಲ್ಲ, 60ಕ್ಕೆ ಮುಗಿದೋಯ್ತು ಅಂತಿರಲ್ಲಪ್ಪ. 95 ಆದ್ರು 99 ಆಗಿದ್ರು ಇನ್ನೂ 1 ವರ್ಷ ಚೆನ್ನಾಗಿದೆ ಅಲ್ಲ. ಇನ್ನೂ ಈಗ ನಾನು ಹೊಂದ್ಬೇಕು. ನಂದು ಮೊದ್ಲಿಂದು ಹಂಗಾತು, ಎರಡನೇದು ಹಿಂಗಾತು. ನಿಮಗೆಲ್ಲ ಗೊತ್ತಿದೆ, ನೀವು ಹೇಳಿರೋದು ಅಂತೂ ಅರ್ಥ ಆಗಿದೆಯಲ್ಲ. ಹ್ಞೂ ಸರ್, ಅರ್ಥ ಆಗಿದೆ. ವಿಶಾಖ ನಕ್ಷತ್ರ ಅಂದ್ರೆ ಮದುವೆಗಳಾಗಬೇಕು, ಮದುವೆಗಳಾದ್ರೂ ಒಳ್ಳೇದಾಗಲ್ಲ. ಹೌದು ಸರ್. ಒಂದು ಮದುವೆ ಆಗ ತಡ್ಕೊಳ್ಳೋದೇ ಕಷ್ಟ. ಇನ್ನು ಮದುವೆಗಳಾಗಬೇಕು ಅಂದ್ರೆ ಹಂಗಂತ ಎಲ್ಲ ವಿಶಾಖ ನಕ್ಷತ್ರ ಎಲ್ಲ ಮದುವೆಗಳೇ ಆಗಬೇಕು ಅನ್ನೋ ಪ್ರಶ್ನೆ ಅಲ್ಲ. ಇದರಲ್ಲಿ ಒಂದು ಸಣ್ಣದಾಗಿ ತಿಳ್ಕೊಳ್ಬೇಕಾದ ಒಂದು ಕ್ಲೂ ಇದೆ. ಏನು ಓದಿದ್ದೀರಾ ತಾವು? SLC ಆಗಿತ್ತು ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಅಯ್ಯೋ ಬಹಳ ವರ್ಷ ಆಯ್ತು ಸರ್. 2 ಮದುವೆ ಆಗಿ 2 ಗಂಡುಗಳು ಉಳಿದಿಲ್ಲ ಸರ್. ನನ್ನ ಜೀವನ ನಾನು ಹೇಳ್ತಾ ಇದ್ದೀನಲ್ಲ, 1 ನಿಮಿಷ ಲೆಕ್ಕ ಹಾಕಂಗಿಲ್ಲ. ಮದುವೆಗಳು ವಿಶಾಖ ನಕ್ಷತ್ರ ಏನು ಅಂದರೆ ಮದುವೆಗಳು ಅಂದರೆ ಮಾಂಗಲ್ಯನೇ ಕಟ್ಟಬೇಕು ಅಂತೇನಿಲ್ಲ. ಹಾಯ್ ಬಾಯ್ ಟಾಟಾ ಹಾಗೆ ಹೀಗೆ ಆ ಥರ ಈ ಥರ ಒಳಗೆ ಹೊರಗೆ ನಡೆಯುತ್ತೆ. ಅದೆಲ್ಲ ಏನು ಸಮಸ್ಯೆ ಏನಿಲ್ಲ. ಅಂದರೆ ಗೊತ್ತಾಗೇ ಮದುವೆ ಮಾಡ್ಕೋಬೇಕು ಅಂತಿಲ್ಲ. ಅಂತೂ ಮದುವೆಗಳು ನಡೀತಾನೆ ಇರಬೇಕು. ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ. ಇನ್ನೇನು ಮಾಡೋದು? ಒಂದು ಮನೆ ಬೇಕು, ಒಂದು ಹೆಂಡತಿ ಬೇಕು, ಅದು ಒಂದು ಕಡೆ ಇರಲಿ. ಸೊ ಆ ಕಡೆ ಈ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಕಾರಣ ಏನಪ್ಪ ಅಂತಂದರೆ ಪರಿಸ್ಥಿತಿ ಹಂಗಿರುತ್ತೆ ಅಂತ ನಾವು ಅದನ್ನೇ ಮುಂದುವರಿಸಬಾರ್ದು. ಯಾಕೆಂದರೆ ಮುಂದೆ ಇನ್ನೊಂದು ಜನ್ಮ ಅಂತ ಹುಟ್ಟೋದು, ಈಗ ಹುಟ್ಟಿರ್ತಕ್ಕಂಥದ್ದು ಕರ್ಮ ತೊಳಿಬೇಕು ಅಂದರೆ ಈ ತಪ್ಪುಗಳು ಏನಕ್ಕೆ ಆಗ್ತಾ ಇದೆ ಅಂತ ಬ್ರೇಕ್ ಹಾಕ್ಕೊಂಡು ಹಿಂದಕ್ಕೆ ಹೋಗಬೇಕೇ ಹೊರತು ನಾನು ಮಾಡ್ತಿರೋದೇ ಸರಿ, ನಾನು ಇರೋದೇ ಸರಿ ಅಂತ ಅಂದ್ಕೊಂಡ್ರೆ ಹಿಂದೆ ಬಿಟ್ಟೋಗ್ತಾರಲ್ಲ ಇವರು, ಸತ್ತ ಮೇಲೆ ಬಿಟ್ಟೋಗ್ತಾರಲ್ಲ ಕುಟುಂಬ, ಅವ್ರು ಅನುಭವಿಸ್ತಾರೆ. ಅದಕ್ಕೆ ನಾನು ಹುಟ್ಟಿ ನಾನು ಕರ್ಮ ತೊಳ್ಕೊಂಬಿಡೋಣ. ಮಕ್ಕಳು ಹೆಂಡ್ತಿ, ಯಾರು ಹೆಂಡ್ತಿ ಇರ್ಬೋದು, ಗಂಡ ಇರ್ಬೋದು, ಕುಟುಂಬ ಇರ್ಬೋದು, ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಕ್ಷತ್ರ ಬರ್ತಕ್ಕಂಥದ್ದು. ಆಮೇಲೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಏನು? ಕರೆಕ್ಟ್ ರೀತಿಯಲ್ಲಿ ನೀವು ಮೊದಲನೇ ಪ್ರಥಮ ಪುಷ್ಪವತಿ ಆದಾಗ ನಿಮಗೆ ಇವತ್ತಿನವರೆಗೂ ಅದು ಕರೆಕ್ಟಾಗಿದೆ ನನಗೆ ಅಂತ ನಿಮ್ಗೆ ಅನಿಸಿದೆಯಾ? ಇಲ್ಲ ಸರ್. ಈಗ ಅದನ್ನು ನೀವು ಕ್ಲೀನಾಗಿ, ನೀವು ಅಂದರೆ ನಿಮ್ಗೆ ಗೊತ್ತಿಲ್ಲ ಪಾಪ, ಅದರಲ್ಲಿ ಆ ಸಂದರ್ಭದಲ್ಲಿ ಅಮ್ಮ ಕೇಳಿಸ್ತಿದ್ಯಾ? ಆ ಸಂದರ್ಭದಲ್ಲಿ ನಿಮಗೆ ಹೊಟ್ಟೆ ಸ್ವಲ್ಪ ಉಬ್ಬರಿಸ್ಕೊಳ್ಳೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಅನುಭವಿಸೋದು, ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಬಂದಿದೆ ಸರ್, ಬಂದಿದೆ. ನೋಡಮ್ಮ, ಇದು ಪ್ರತಿಯೊಂದು ಹೆಣ್ಣು ಗಮನಿಸ್ಕೋಬೇಕು. ಯಾರು ಪ್ರತಿ ತಿಂಗಳು ಆಗ್ತಕ್ಕಂಥ ರಜಾ ಸಮಯದಲ್ಲಿ ಹೊಟ್ಟೆ ಉಬ್ಬರಿಕೆ ಆಗೋದು, ಹೊಟ್ಟೆ ಸಮಸ್ಯೆ ಬರುತ್ತೆ ಅಂದರೆ ಮಕ್ಕಳು ಮಾಡ್ಕೋಬಾರ್ದು, ಮದುವೆ ಮಾಡ್ಕೋಬಾರ್ದು, ಜೀವನ ಪರ್ಯಂತ ಹಾಗೇ ಇರಬೇಕು. ಇಲ್ಲ ತಿಳ್ಕೊಂಡು ರಿಪೇರಿ ಮಾಡಬೇಕು. ಪ್ರತಿ ತಿಂಗಳು ಆಗ್ತಕ್ಕಂಥ ಋತು ಅಂತಕ್ಕಂಥದ್ದು ಹೆಣ್ಣಿಗೆ ದೇಹವನ್ನು ಶುದ್ಧಿ ಮಾಡೋದಕ್ಕಾಗೋದು ಮೊದಲನೇ ವಿಚಾರ. ಶುದ್ಧಿ ಮಾಡೋಕ್ಕೆ ಎಲ್ಲಿ 28 ರೋಗ, ಅದು ಆಗುವಾಗಲೇ ಏನಕ್ಕಾರು ಒಂದು ತಿಂಗಳು ಬರುತ್ತೋ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾರೆ. ಹೌದಲ್ಲಮ್ಮ? ಹೌದು. ಹೇಳ್ಕೊಳಂಗಿಲ್ಲ, ರಿಪೇರಿ ಮಾಡ್ಕೊಳಂಗಿಲ್ಲ. ಅದನ್ನ ಹೆಂಗೋ ಟ್ಯಾಬ್ಲೆಟು ಅದು ಇದು, ಆ ಟ್ಯಾಬ್ಲೆಟ್ಗಳು ಏನೇನು ಕಾರಣಕ್ಕೂ ತೊಗೊಂಡಿರ್ತಾರೆ, ಅದೆಲ್ಲ ವರ್ಣನೆ ಮಾಡಿ ಹೇಳೋಕ್ಕಾಗಲ್ಲ. ಯಾರು ಟ್ಯಾಬ್ಲೆಟು ಔಷಧಿಗಳನ್ನ ತಗೊಳ್ತಾರೋ
ಇವರಿಗೆಲ್ಲ ಮಂತ್ಲಿನಲ್ಲಿ ಫುಲ್ಲು ಶಿಕ್ಷೆ. ಇದಕ್ಕೆ ರಿಪೇರಿ ಇಲ್ಲವೇ ಇಲ್ಲ. ಇದನ್ನು ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ, ಹೇಳಿದ್ರು ಅಪ್ಪ ಅಮ್ಮನೂ ರಿಪೇರಿ ಮಾಡೋಕ್ಕಾಗಲ್ಲ. ಆ ಕಾರಣದಿಂದಾಗಿ ಇದಕ್ಕೆ ಒಂದೇ ವಿಷಯ ನೇರವಾಗಿ ಹೇಳ್ಬಿಡ್ತೀನಿ, ಯಾರು ಹೇಳಲ್ಲ, ನಾಚಿಕೆ ಪಡ್ಕೋತಾರೆ. ನಾನು ಹೇಳ್ಬಿಡ್ತೀನಿ, ಯಾಕೆ ವಿಶಾಖ ನಕ್ಷತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳೇನಾದ್ರು ಹುಟ್ಟಿದರೆ ಅವರಿಗೆ ಮೂತ್ರಕೋಶದಲ್ಲಿ ಸರ್ವೇ ಸಾಮಾನ್ಯವಾಗಿ ತಡೆಯಲಾಗದೇ ಇರತಕ್ಕಂಥ ಸಮಸ್ಯೆ ಜೀವನ ಪರ್ಯಂತ ಇರುತ್ತೆ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗು ವಿಶಾಖ ನಕ್ಷತ್ರ ಮಗು ಆಗಿದ್ದ ಪಕ್ಷದಲ್ಲಿ ಸಾಯೋವರೆಗೂ ಇದನ್ನು ರಿಪೇರಿ ಮಾಡ್ಕೋಬೇಕು ಅಂದರೆ ನಿಜವಾಗ್ಲೂ ಕೂಡ ರಾತ್ರಿ ಊಟ ಮಾಡದೇಬಾರ್ದು ಅಂತ ತೀರ್ಮಾನ ತಗೊಂಡ್ರೆ ರಿಪೇರಿ ಆಗಬೇಕಂದ್ರೆ ಪರಿಹಾರ ಅಲ್ಲ. ರಾತ್ರಿ ಊಟ ಬೇಡ ಅಂತ ಹೇಳೋರಾದರೆ ಈ ಮಾಸಿಕ ಪ್ರತಿ ತಿಂಗಳಾಗತಕ್ಕಂಥ ರಜದಲ್ಲಿ ರಿಪೇರಿ ಮಾಡಬೇಕಂದ್ರೆ ರಾತ್ರಿ ಊಟ ಸ್ಟಾಪ್ ಮಾಡಬೇಕು. ಆಗಲ್ಲ ಇಲ್ಲ ಸರ್, ಎಲ್ಲ ಅಮ್ಮ, ನಮ್ದೇನೋ ಆಗ್ತಲ್ಲ, ಆಪರೇಷನ್ ಆಗುತ್ತೆ ಸರ್ ಅವಾಗ. ಅಲ್ಲ, ಅದು ಯಾಕೆ ವಿಚಾರ ಬೇಡ, ಬೇರೆಯವ್ರ ಅರ್ಥ ಆಗಲಿ ಅಂತ ಹೇಳ್ತೀನಿ ತಾಯಿ. ಸೊ ಈಗ ನೀನು ಕೇಳಬೇಕಾಗಿರ್ತಕ್ಕಂಥ ವಿಚಾರ, ನಿದ್ದೆಯನ್ನು ಕರೆಕ್ಟ್ ರೀತಿಯಲ್ಲಿ, ತಲೆ ನೋವಿದೆಯಾ, ತಲೆ ಚಕ್ಕರ್ ಇದೆಯಮ್ಮ? ತಲೆ ಚಕ್ರ ಇದೆ ಸರ್. ಓಕೆ, ಈಗ ಇದನ್ನ ರಿಪೇರಿ ಮಾಡ್ಕೋಬೇಕು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಹ್ಞೂ ಸರ್, ಅದಕ್ಕೋಸ್ಕರ ಸರ್ ನಿಮ್ಮನ್ನು ಕೇಳ್ತಾ ಇರೋದು. ಓಕೆ, ರಾತ್ರಿ ಎಷ್ಟೊತ್ತು ಮಲಗೋದು ಹೇಳಮ್ಮ? ಸರ್ ಸ್ವಲ್ಪ ಹೊತ್ತು ನಿದ್ದೆ ಹತ್ತತ್ತೆ, ಮತ್ತೆ ಹಂಗೆ ಎದ್ದು ಬಿಡ್ತದೆ ಸರ್, 9:30 ಮಲಗ್ಬಿಡ್ತದೆ ಸರ್. ಆಮೇಲೆ ಡೇನಲ್ಲಿ ಕತೆ ಏನು? ಒಂದು ಅರ್ಧ ಗಂಟೆ ಮಲಗ್ಬೋದಾ? ಹ್ಞೂ ಸರ್. ಇದು ಕ್ಲೂ. ಇದು ಯಾರು ಹಗಲಲ್ಲಿ ಮಲಗ್ತಾರೋ ಒಂದು 10 ನಿಮಿಷ ಅಂತಾರೆ. 10 ನಿಮಿಷ ಕೇಳ್ತಾರೆ ನಮ್ಮ? ಇಲ್ಲ, 7-10 ನಿಮಿಷ, ಗಂಟೆ ಹೊಟ್ಟೋಗುತ್ತದು. ಆದರೆ ರಾತ್ರಿಯಲ್ಲಿ ನಿದ್ದೆ ಮಾಡುವಂಥ ಭಗವಂತ ಕೊಟ್ಟಿದ್ದಾನೆ. ಹಗಲಲ್ಲಿ ನಿದ್ದೆ ಮಾಡಿ ರಾತ್ರಿ ನಿದ್ದೆ ಬರಲ್ಲ ಅಂದರೆ ಯಾರು ಹೊಣೆ? ಕಾರಣ ಅದು ಎಳ್ಕೊಂಡು ಹೋಗುತ್ತೆ. ಅವರ ದೇಹದಲ್ಲಿರ್ತಕ್ಕಂತಹ ಶಕ್ತಿ ಅಂದರೆ ಏನದು? ರೋಗ ನಿರೋಧಕ ಶಕ್ತಿ ಅಂತ ಬೊಂಬಡಿ ಹೊಡ್ಕೊಳ್ತಾ ಇರ್ತಕ್ಕಂಥ ಈ ಮೆಡಿಕಲ್ ಜಗತ್ತಲ್ಲಿ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ರೋಗ ನಿರೋಧಕ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬೇಕು ಅಂತ ಹೇಳ್ತಾ ಇರ್ತಕ್ಕಂತಹ ಮೆಡಿಕಲ್ ಜಗತ್ತಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯದಲ್ಲಿ ರೋಗ ನಿರೋಧಕ ಶಕ್ತಿಯ ಮೂಲ ಯಾವುದು ಅಂದರೆ ಹೆಣ್ಣಿಗೆ ಯಾವ ಕಾರಣಕ್ಕೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ರಾತ್ರಿ ಊಟ ಇದು ಈ ಕಾಲಕ್ಕೆ ಬಿಡಲ್ಲ ಜನ. 11 ಗಂಟೆ ಮೇಲೆ ತಿನ್ನೋರಿದ್ದಾರೆ. ಈಗ ತಿಂದರೆ ಏನಾಯ್ತದೆ ಅನ್ನೋ ಜನ ಜಾಸ್ತಿ ಇದ್ದಾರೆ. ಇದನ್ನು ಅಮ್ಮ ನೀನು ರಾತ್ರಿ ಊಟ ಅನ್ನೋದಕ್ಕಿಂತ ಸಂಜೆ ನನಗೆ ಒಳ್ಳೆಯದು, ರಾತ್ರಿ ನಿದ್ದೆ ಮಾಡಬೇಕು, ಈ ಪ್ರೇಯರನ್ನು ನೀನು ಮಾಡ್ಕೊಳ್ಳೋದು ಆದರೆ ನಿನಗಿನ್ನೂ ಅನಿಸುತ್ತೆ ಅಯ್ಯೋ ಇದೆಲ್ಲ ತಿಳ್ಕೊಂಡು ಮದುವೆ ಮಾಡ್ಕೋಬೇಕಿತ್ತಲ್ಲ ಅನ್ನಿಸುತ್ತೆ. ಅಷ್ಟು ಖುಷಿ ಕೊಡುತ್ತೆ, ಆರೋಗ್ಯ ಬದಲಾವಣೆ ಆಗುತ್ತೆ. ಅಮ್ಮ ಅರ್ಥ ಆಯ್ತಾ? ಹ್ಞೂ ಸರ್. ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ನೀನು ಊಟದ ವ್ಯವಸ್ಥೆ ಮುಗಿದೋಗ್ಬೇಕು. ನೀನೇನು ತಿಂತೀಯೋ ಅದನ್ನು ಮುಳುಗೋಕ್ಕೆ ಮುಂಚೆ, ಮತ್ತು ಬೆಳಿಗ್ಗೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ 2 ಗಂಟೆ ಮುಂಚೆ ನೀನು ಹೇಳೋದೇ ಆದರೆ ಅಮ್ಮ ಎಲ್ಲ ಹೇಳ್ತಾರೋ ಏನು ಇಷ್ಟೊಂದು ಚೇಂಜ್ ಆಗಿಬಿಟ್ಟೆ, ಇಷ್ಟೊಂದು ಚೆನ್ನಾಗಿದೆಯಾ ನೀನು ಅಂತ. ಬೇರೆಯವರೆಲ್ಲ ಹೊಟ್ಟೆ ಉರಿಸ್ಬೇಕು ಅನ್ನೋದಕ್ಕಿಂತ ನಾನು ಚೆನ್ನಾಗಿರಬೇಕು ಅನ್ನೋ ಪರಿಹಾರ ಯಾವುದು ಅಂದರೆ ಸೂರ್ಯ ಮುಳುಗಕ್ಕೆ ಮುಂಚೆ ಊಟ, ಸೂರ್ಯ ಉದಯ ಆಗೋಕ್ಕೆ 2 ಗಂಟೆ ಮುಂಚೆ ನಿನ್ನ ಎಚ್ಚರ. ಈ ಸತ್ಯವನ್ನು ಪ್ರತಿ ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಗಳು ತೋರಿಸ್ಕೊಡೋದೇ ಆದರೆ ಆಗಲ್ಲ ಬಿಡಿ, ಎಜುಕೇಷನ್ ಮಿಸ್ ಆಗಿಬಿಡುತ್ತೆ. ಸೊ ಇಷ್ಟು ಮಾಡಮ್ಮ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕಾವ್ಯ ಅಂತ ಬೆಂಗಳೂರಿಂದ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಮಕ ನಕ್ಷತ್ರ, ಸಿಂಹ ರಾಶಿ ಮೇಡಮ್. 32 ವರ್ಷ ಆಗಿದೆ ಮೇಡಮ್, ಮದುವೆ ಇನ್ನೂ ಆಗಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಗುರುಜಿ ಕಾಲ್ ಕನೆಕ್ಟ್ ಆಗಿತ್ತು. ಅಕ್ಕನ ಬಗ್ಗೆ ಗುರುಜಿ, ಮಕ ನಕ್ಷತ್ರ, ಸಿಂಹ ರಾಶಿ, ಅಕ್ಕನಾ? ಕೇಳ್ಬೇಕಿತ್ತು. ಒಂದು ನಿಮಿಷ ಸಾಕು ಸಾಕು ಸಾಕು. ಅಕ್ಕನಾ? ಹೌದೌದು ಗುರುಜಿ. ಎಷ್ಟು ವಯಸ್ಸು ಅವ್ರಿಗೆ? 32 ವರ್ಷ ಗುರುಜಿ. ಮದುವೆ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಇನ್ನೂ ಆಗಿಲ್ಲ ಗುರುಜಿ, ಹುಡುಕ್ತಾ ಇದೀವಿ ಗುರುಜಿ. ಅಲ್ಲ, ನಾನು ಯಾಕೆ ಇದು ಕೇಳಿದೆ ಅಂತ, ಏನು ಗುರುಗಳೇ ಮದುವೆನೇ ಆಗಿಲ್ಲ ಅಂತ ಕೇಳ್ಬಿಟ್ರಲ್ಲ, ಅದು ಕೇಳ್ತೀಯಾ ಅಂತ ಅಂದ್ಕೊಂಡೆ. ನೀನೇನು ಓದ್ತಾ ಇದೆಯಾ? ಗುರುಜಿ ನಂದು M.Com ಆಗಿದೆ ಗುರುಜಿ, ನನಗೂ ಮ್ಯಾರೇಜ್ ಇನ್ನೂ ಆಗಿಲ್ಲ. ಅವಳು ಇರೋದ್ರಿಂದ ಪೆಂಡಿಂಗ್ ಇದೆ ಗುರುಜಿ. ನಿಮ್ಮ ಅಪ್ಪ ಎಲ್ಲಿ? ಅಪ್ಪ ಇಲ್ಲ ಗುರುಜಿ. ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯ್ತು ಗುರುಜಿ. ಏನಾಗಿತ್ತು ಅಪ್ಪಂಗೆ? ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ತರ ಆಯ್ತು ಗುರುಜಿ. ಎಲ್ಲಿ ಆಗಿದ್ದು? ರೋಡಲ್ಲ, ಮನೆಯಲ್ಲ, ಹಾಸ್ಪಿಟ್ಲಲ್ಲ? ಜಾಬ್ಗೆ ಹೋಗಿದ್ರು ಗುರುಜಿ, ಜಾಬ್ ಪ್ಲೇಸ್ ಅಲ್ಲೇ ಆ ಥರ ಆಯ್ತು. ಅಲ್ಲೇ ಹೋಗ್ಬಿಟ್ಟಿದ್ರಾ? ಹೌದು ಗುರುಜಿ. ಬೇಜಾರು ಮಾಡ್ಕೋಬೇಡ, ಹೇಳ್ತೀನಿ, ವಿಷಯ ತಿಳ್ಕೊ. ಸರಿ. ಸಾಕಷ್ಟು ಸಲ ಹೇಳ್ತೀನಿ. ದುರ್ಮರಣ ಯಾವುದು ಅಂದ್ರೆ ಇದೇನೆ. ಮನೆಯ ಒಳಗಡೆ, ಹೊಸರೊಳಗಡೆ ಯಾರು ಪ್ರಾಣ ಬಿಡ್ತಾರೆ, ಹೆಂಡತಿ ಮಕ್ಕಳು ಎದುರುಗಡೆ ಇರೋದ್ರಲ್ಲಿ ವಾಸಿ. ಹೊಸಲು ದಾಟಿ ಪ್ರಾಣ ಹೋಗೋದು
ಮಧ್ಯ ರಸ್ತೆಯಲ್ಲಿ ಪ್ರಾಣ ಹೋಗೋದು, ಹಾಸ್ಪಿಟಲ್ ICUನಲ್ಲಿ ಪ್ರಾಣ ಹೋಗೋದು, ಇದು ಇವತ್ತು ಅದನ್ನೇ ಹೇಳಿದ್ದೀನಿ. ವಂಶದಲ್ಲಿ ಯಾವ ಯಾವ ರೀತಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ಮಕ್ಕಳು ಅನುಭವಿಸೋಕೆ ರೆಡಿ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಅಪ್ಪ ಇದ್ದಂಗೆ ಈ ಮಕ್ಕಳು ಹುಟ್ಟಿದಾಗ ಆ ತಂದೆಯಾದ ಮಹಾನುಭಾವ ಕೇಳ್ಕೊಂಡಿದ್ರೆ ಕೇಳ್ಕೊಳ್ಳೋಕೆಲ್ಲಿ ಏನೂ ಗೊತ್ತಿಲ್ಲ ಅವ್ರಿಗೆ. ಈಗ ಈ ಎರಡೂ ಹೆಣ್ಣು ಮಕ್ಕಳು ಮದುವೆ ಅಂತಕ್ಕಂಥದ್ದು ಕನಸಿನ ಮಾತು, ಸಾಧ್ಯನೇ ಇಲ್ಲ. ಹಾಗಂತ ಮದುವೆ ಮಾಡ್ಕೋಬಾರ್ದು ಅಂತಲ್ಲ. ತಂದೆ ಈ ರೀತಿ ಸತ್ರಲ್ಲ, ಈ ತಂದೆಯ ದುರ್ಮರಣಕ್ಕೆ ನಾವು ಏನು ಮಾಡ್ಕೋಬೇಕು ಅಂತ ತಿಳಿದೇ ಇರತಕ್ಕಂಥ ಮೂರ್ಖತನ, ಸೋಮಾರಿತನ, ಬೇಜವಾಬ್ದಾರಿತನ, ದುರಹಂಕಾರ ಅಂತ ಕೂಡ ಹೇಳ್ಬಿಡ್ತೀನಿ. ತಂದೆ ಅಕಾಲಿಕವಾಗಿ ವಂಶದಲ್ಲಿ ಇರ್ತಕ್ಕಂತಹ ಮನೆ ಯಜಮಾನ ಹೋಗಿದ್ದಾನೆ ಅಂದ ಮೇಲೆ ಏನು ಮಾಡ್ತಾ ಇದ್ದೀರಾ ನೀವು? ಯಾವ ಪುರುಷಾರ್ಥಕ್ಕೆ ಬದುಕಿದ್ದೀರಾ? ಅವ್ರು ಮತ್ತೆ ಹುಟ್ಟೋದು ಬೇಡವಾ? ಅವ್ರಿಗೂ ಶಿಕ್ಷೆ ಕೊಟ್ಟಿದ್ದೀರಾ, ಆಯಿತಾ? ನೀವೂ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ. ಯಾವ ಪುರುಷಾರ್ಥಕ್ಕಮ್ಮ? ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದ್ದು? ಜನ್ಮ ಕೊಟ್ಟ ತಂದೆ ಈ ರೀತಿ ದುರ್ಮರಣದಲ್ಲಿ ಸತ್ತಿದ್ದಾರೆ ಅಂದರೆ ನಿಮ್ಗೇನು ಜನ ಎಲ್ಲೂ ಹೇಳೋರಿಲ್ವಾ? ಕೇಳೋಕ್ಕಾಗ್ತಾ ಇಲ್ವಾ? ಟೈಮ್ ಇಲ್ವಾ? ಏನು ಕಾರಣ? ಯಾಕೆ ತಿಳ್ಕೊಳ್ಳಿಲ್ಲ? ಗುರುಜಿ ಇಲ್ಲ ಗುರುಜಿ, ಶ್ರೀರಂಗಪಟ್ಟಣದಲ್ಲಿ ಮೋಕ್ಷನಾರಾಯಣ ಬಲಿ ಮಾಡಿಸಿದೀವಿ ಗುರುಜಿ. ಯಾರು ಹೇಳಿದ್ ನಿಮಗೆ ಮೋಕ್ಷನಾರಾಯಣ ಬಲಿ ಮಾಡಿಸು ಅಂತ? ಯಾರು ಹೇಳಿದ್ ನಿಮಗೆ? ಯಾರಮ್ಮ ಹೇಳಿದ್ರು? ಮರಣ ಆದ್ರೆ ಮಾಡ್ತೀನಿ. ಆಯ್ತಮ್ಮ, ಒಂದು ನಿಮಿಷ. ನಾನು ಕೇಳ್ತಿರೋದು ಸಾವಿಗೆ ಕಾರಣ ಯಾಕೆ ನಮ್ಮಪ್ಪ ಇಷ್ಟು ಬೇಗ ಸತ್ರು ಅದು ತಿಳ್ಕೋಬೇಕು ನೀನು. ಮೋಕ್ಷನಾರಾಯಣ ಬಲಿ ಮಾಡಿ ಯಾರಿಗೆ ಮಾಡಿಸ್ತಾ ನೀನು ಅಂತ ಹೇಳ್ತೀನಿ. ಈಗ ನೀನು ನಿಮ್ಮ ತಂದೆಗೆ ಮೋಕ್ಷನಾರಾಯಣ ಬಲಿ ಮಾಡಿಸ್ತಲ್ಲ, ಯಾವ ದಿನ ಮಾಡಿಸ್ತಮ್ಮ? ಯಾವ ಡೇಟಲ್ಲಿ, ಯಾವ ವಾರದಲ್ಲಿ, ಯಾವ ಮಾಸದಲ್ಲಿ ಮಾಡಿಸ್ತೆ ಹೇಳು? ಮಾಡಿಸಿ 1 ವರ್ಷ ಆಗಿದೆ ಗುರು. ಇಷ್ಟೇ ತಿಳ್ಕೊಂಡಿರೋದು. ಈಗ ಅದು ನಿಮ್ಮ ಅಪ್ಪನಿಗಲ್ಲ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಸುಮ್ಮನೆರೋ ರೀ ಅನ್ನೋ ಯಾರು ತಿಳ್ಕೊತಾರೆ? ಏನಮ್ಮ ಹೆಸರು ಹಿಡಿದ್ರೆ ತಿಳ್ಕೊತಾರೆ. ಅಂದರೆ ನಿಮ್ಮ ಅಪ್ಪನ ಮೋಕ್ಷನಾರಾಯಣ ಇಂಥ ಕಂತ್ರಿಗಳು ನಮ್ಮ ದೇಶದ ತುಂಬವ್ರೆ ಕಣಮ್ಮ. ನಿಮ್ಮಪ್ಪ ಓದ ದಿನದಲ್ಲಿ ಏನಿತ್ತು, ಆ ದಿನದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಅಪ್ಪನಿಗೆ ಮೋಕ್ಷನಾರಾಯಣ ಬಲಿ ಮಾಡಬೇಕಿತ್ತು ಅಂತ ಮಾಡಬೇಕಿತ್ತು, ಮಾಡಿಸ್ದವನು. ಅವನಿಗೆ ಅರ್ಜೆಂಟು. ಯಾಕೆಂದರೆ ಇನ್ನೊಂದು ಮಾಡಬೇಕು ಮುಂದಕ್ಕೆ, ಇದು ಮುಗಿಸ್ಬಿಟ್ಟು ಅದಕ್ಕೆ ಆ ಅರ್ಜೆಂಟಲ್ಲಿ ಇರ್ತಾನೆ ಮಾಡಿದವನು. ನಿಮಗೆ ಅರ್ಜೆಂಟು, ಹೆಂಗೋ ಮಾಡಿ ಮುಗಿಸ್ಬಿಡೋಣ ಆ ಕಡೆ ಅಂತ. ಎಲ್ಲಮ್ಮ ಒಳ್ಳೆಯದಾಗತ್ತೆ. ಪುರೋಹಿತ ಅರ್ಜೆಂಟು, ಅವ್ರಿಗಿನ್ನ ನಿಮಗೆ ಅರ್ಜೆಂಟು. ಮದುವೆಯಲ್ಲೂ ಅಷ್ಟೇ, ಸಾವಲ್ಲೂ ಅಷ್ಟೇ. ತಾಲಿ ಕಟ್ಟಿಸ್ಬಿಡಿ ಸ್ವಾಮಿ, ಅಲ್ಲೂ ಅರ್ಜೆಂಟು. ಇಲ್ಲೂ ಅಷ್ಟೇ, ತಿಥಿ ಮಾಡಿಸ್ಬಿಡಿ ಸ್ವಾಮಿ, ಇಲ್ಲೂ ಅರ್ಜೆಂಟೆ. ಎಲ್ಲಿಂದ ಹೋಗುತ್ತೆ ನಿಮ್ಮ ಕರ್ಮಗಳು? ಅಕಾಲ ಮರಣ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಏನು? ನಾವಿಬ್ಬರು ಹುಟ್ಟಿರತಕ್ಕಂಥ ಈ ನಕ್ಷತ್ರಕ್ಕೆ ಕಾರಣ ಏನು? ಇದಕ್ಕೆ ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ತಿಳ್ಕೋಬೇಕಮ್ಮ. ಶ್ರೀರಂಗಪಟ್ಟಣ ಎಲ್ಲರೂ ಗೊತ್ತಾಗ್ಬಿಟ್ಟೈತೆ, ಹೋಗ್ಬಿಟ್ಟು ಅಲ್ಲಿ ಕೊಟ್ಬಿಡೋದು. ಅಲ್ಲಿ ನಿಂತಿರ್ತಾರೆ ಅಂಬೋ ಅಂತ. ಈ ಏನಾದ್ರು ಬುಕ್ ಮಾಡೋಕ್ಕೆ ಹೋದಾಗ ಟ್ಯಾಕ್ಸಿಗೆ ಹೋದಾಗ ಬಂದು ಸುಕ್ಕೋತಾರಲ್ಲ, ಹಂಗೆ ಬರ್ತಾರೆ ಕಣಮ್ಮ. ಎಲ್ಲ ಹಿಡಿದು ನನಗೆ 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 ಅಂತ ಅವನು ಯಾವನು ಹಿಡ್ದ ಮಾಡಿದ್ರು ಬಂದ್ಬಿಟ್ರು. ಸೊ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಬಿಸ್ನೆಸ್ ಥರ ಮಾಡೋರ ಹತ್ರ ದಯವಿಟ್ಟು ಹೋಗಿ ಮಾಡಿಸೋದಲ್ಲ. ಹೆಸರು ಮಾತ್ರ ಮೋಕ್ಷ. ಯಾರಿಗೆ ಮೋಕ್ಷ? ಪುರೋಹಿತನ್ಗ, ಮಾಡಿಸ್ದವ್ರಿಗ, ಸತ್ತವನ್ಗ? ನೀನು ಮದುವೆ ಆಗದೆ ಇರೋದು ನಿಮ್ಮ ಅಕ್ಕರಿಗೆ ಭಾರಿ ಒಳ್ಳೆಯದು. ಅದರಿಂದ ನೀನಿದೆಯಾ, ಫಸ್ಟು ನಿಮ್ಮ ಅಕ್ಕನ್ನ ಇದೆಲ್ಲ ನಂಬತಕ್ಕಂತಹ ವಿಚಾರದಲ್ಲಿ ಇದರಲ್ಲಿ ನೀನು ನಿಮ್ಮ ಅಕ್ಕ ಕರೆಕ್ಟಾಗಿ ಪ್ರತಿ ತಿಂಗಳು ಆಗ್ತಕ್ಕಂಥದ್ದು ಪೀರಿಯಡ್ಸ್ ಕರೆಕ್ಟಾಗಿದೆಯೇನಮ್ಮ? ಇಲ್ಲ ಗುರುಜಿ. ಈಗ ಅದು ರಿಪೇರಿ ಮಾಡಬೇಕಾ, ಮದುವೆ ಮಾಡಬೇಕಾ? ರಿಪೇರಿ ಮಾಡಬೇಕು. ರಿಪೇರಿ ಆಗಲ್ಲ. ಯಾಕೆ ಅಂದರೆ ಹುಡುಗಿಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ರಿಪೇರಿ ಎಲ್ಲಾಗತ್ತೆ? ನಿದ್ದೆ ಬರುತ್ತೇನಮ್ಮ ನಿಮ್ಮ ಅಕ್ಕಂಗೆ? ಇಲ್ಲ ಗುರುಜಿ. ಈಗ ಹೆಂಗೆ ರಿಪೇರಿ ಮಾಡೋದು? ಮದುವೆನೂ ಇಲ್ಲ, ಆರೋಗ್ಯನೂ ಚೆನ್ನಾಗಿಲ್ಲ, ಆ ಹುಡುಗಿ ಚೆನ್ನಾಗಿರೋಕ್ಕೂ ಆಗಲ್ಲ. ಹೆಂಗಿದು? ಈಗ ಅರ್ಥ ಆಯ್ತಾ ನಿಂಗೆ? ಬೇಜಾರಾಯ್ತಾ? ಅರ್ಥ ಆಗ್ತಿದೆ ಗುರುಜಿ. ಯಾವುದೇ ಹೆಣ್ಣು ಮಕ್ಕಳು ತಿಳ್ಕೊ, ಬೇಜಾರು ಮಾಡ್ಕೊಂಡು, ಯಾವುದೇ ಹೆಣ್ಣು ಮಕ್ಕಳು ಋತುಚಕ್ರ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಮದುವೆಗಳು ಮಾಡ್ಕೋಬೇಡಿ. ಋತುಚಕ್ರವೇ ಹೆಣ್ಣಿಗೆ ಇನ್ನೊಂದು ಜನ್ಮ. ಯಾವುದೇ ಪುರೋಹಿತನಾದ ಶಿಖಾಮಣಿ ಈ ವಿಚಾರವನ್ನು ತರೋದಿಲ್ಲ. ಎಲ್ಲರಿಗೂ ಕುಜಶಾಂತಿ, ರಾಹು ಶಾಂತಿ ಮಾಡಿಸಿ ಅವ್ರು ಶಾಂತಿ ಮಾಡ್ಕೋತಾರೆ ಹೊರತು ನಿಮ್ಗೆ ಶಾಂತಿ ಆಗಲ್ಲ. ಜೀವನ ಪರ್ಯಂತ ಪುರೋಹಿತರಿಗೆ ಶಾಂತಿನೇ ಹೊರತು ಪ್ರಪಂಚಕ್ಕಲ್ಲ. ಈ ಮಾತು ಯಾರು ಹೇಳಲ್ಲ. ನೀವು ದಯವಿಟ್ಟು ಈ ಹುಚ್ಚರ ಸಂತೆಗೆ ಹೋಗಬೇಡಿ. ರಿಯಾಲಿಟಿ, ನಮ್ಮ ಸಮಸ್ಯೆ, ಕುಟುಂಬದ ಸಮಸ್ಯೆ ಯಾವುದು? ನಂಬರ್ 1 ಯಾಕೆ ಬಂತು? ನಂಬರ್ 2 ಇದಕ್ಕೆ ರಿಪೇರಿ ಏನು? ಪರಿಹಾರ ಅಲ್ಲ. ಈ ಸತ್ಯವನ್ನು ತಿಳ್ಕೊ. ಅಡ್ಡದಾರಿ ಹಿಡ್ಕೊಂಡು ಎಲ್ಲೋ ದೇವ್ರಿಗೆ ಹೋಗ್ಬಿಟ್ಟು ಅರಕೆ ಹೊತ್ಕೊಂಡು ಕುರಿ ಕೋಳಿ ಕುಯ್ದುಬಿಟ್ಟು ಯಾರೋ ಪುರೋಹಿತ ಸಿಕ್ತಂತ ಅವನ ಕೈಲಿ ಒಂದು ಶಾಂತಿ ಮಾಡಿಸ್ಬಿಟ್ಟು ಯಾವುದೋ ಹುಡುಗನ ತಂದು ಕಟ್ಟಾಕ್ಕೊಂಡ್ರೆ ನಿಜಕ್ಕೂ ಹೇಳ್ತೇನೆ, ಆ ಮದುವೆ ಆಗೋದಕ್ಕಿಂತ ಸುಮ್ಮನಿರೋದು ಒಳ್ಳೆಯದು ಅಂತ. ಮದುವೆ ಆದಮೇಲೆ ಅನುಭವಿಸೋದು ಬೇಡ.
ಈ ಸತ್ಯ ಬೇಕು ಅಂದರೆ ಕರೆಕ್ಟಾಗಿ ನಿಖರವಾಗಿ ತಿಳ್ಕೊಳಕ್ಕೆ ಆಸೆ ಇದೆಯಾ ಇಲ್ವಾ ನಿಮಗೆ? ಇದೆ ಗುರುಜಿ. ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಈವರೆಗೂ ಇಷ್ಟು ವರ್ಷ ಆದರೂ ನಮ್ಗೆ ಈ ಥರ ಮಾಹಿತಿ ಯಾರು ಕೊಟ್ಟಿಲ್ಲ. ಈ ಸತ್ಯವನ್ನು ತಿಳ್ಕೊಬೇಕಂತೇಳಿ ನಿಮ್ಮ ಅಪ್ಪನಿಗೆ ಕರೆಕ್ಟ್ ನಿಖರವಾಗಿ ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಕ್ರಮ ತಿಳ್ಕೊ. ಮದುವೆ ಹೆಂಗಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಎಷ್ಟು ಬದಲಾವಣೆ ಆದೋ, ನಮ್ಮ ಮನೆ ಎಷ್ಟು ಕ್ಲೀನ್ ಆಯಿತು, ಈ ಸತ್ಯ ನಿನಗೆ ತೋರ್ಸೋಕ್ಕೆ ತಿಳ್ಕೊಳಕ್ಕೆ ರೆಡಿ ಇರು. ಹೇಳ್ಕೊಡೋಣ, ಹೆದರು ಬೇಡ. ಹೆಣ್ಣುಮಕ್ಕಳು ಪಾಪ ನೀವು ಇಷ್ಟು ಹೇಳಿದ ವಿಚಾರದಲ್ಲಿ ಯಾಕೆ ಅಂದರೆ ನಿಮಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿರ್ಬೋದು, ಆದರೂ ನಾಳೆ ಬೆಳಗ್ಗೆ ನಿಮ್ಗೆ ಒಳ್ಳೆಯದಾಗಬೇಕು ಅಂದರೆ ಈ ಪ್ರಯತ್ನವನ್ನು ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನ ಫೋಟೋ ಇಟ್ಟಿದ್ದೀರಾ ಇದೆ ಗುರುಗಳೇ. ಅಮ್ಮ? ಇದೆ ಗುರುಗಳೇ, ಇಟ್ಟಿದ್ದೀವಿ ಗುರುಗಳೇ. ಏನು ಪೂಜೆ ಮಾಡೋದಾ, ನಮಸ್ಕಾರ ಮಾಡೋದಾ? ಒಂದೇ ಪ್ರತಿ ಭಾನುವಾರ ಪೂಜೆ ಮಾಡ್ತೀವಿ. ಯಾವ ನಮ್ಮ ಮುಟ್ಟಾಳ ಹೇಳ್ಕೊಟ್ಟ ನಿಮ್ಗೆ ಇವೆಲ್ಲ? ಸತ್ತೋರು ಇನ್ನೊಮ್ಮ ಬರ್ತಾರೆ ನಮ್ಮ, ಹೋಗಿರೋದೇ ಆ ಚಂದ ಸಾವು. ಕುಟುಂಬಕ್ಕೆಲ್ಲ ಗಿಫ್ಟ್ ಕೊಟ್ಟು ಹೊಂಡವನೇ ಪುಣ್ಯಾತ್ಮ. ಅವನು ಪೂಜೆ ಮಾಡಿ ಮುಖ ನೋಡಿ ಕೂತ್ಕೊಂಡು ಇನ್ನೊಂದಷ್ಟು ಅನುಭವಿಸಿ. ಏನು ದೇವರೇನಮ್ಮ ಅವರು ಸತ್ತೋರು? ತಾಯಿ ಯಾಕಿದೆಲ್ಲ ಅಡ್ಡದಾರಿ ಹಿಡಿತೀರಾ ನೀವು? ಲೈಟ್ ಗಿಟ್ ಹಾಕ್ಸು ಜೋರಾಗಿ ದಬ್ಬಲ್ ಪಾಕ್ಸ್ಬಿಟ್ಟು ಒಂದು ದಿನ ತಂದು ನಮಸ್ಕಾರ ಮಾಡು, ಅಲ್ಲೇ ಕೂತ್ಕೊಂಡು ಜಪ ಮಾಡು. ಇಂಥ ಅಪ್ಪ ಯಾರಿಗೋ ಬೇಡ, ಇಂಥ ಅಪ್ಪ ಯಾರಿಗೋ ಬೇಡ ಅಂತ. ಯಾಕೆ ವಿಚಾರ ಹೇಳ್ತಿದ್ದೀನಿ ತಿಳ್ಕೊಳ್ಳಿ. ತಂದೆ ತಾಯಿಯನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳು ಪ್ರೀತಿಸೋದು, ತಂದೆ ತಾಯಿ ಮಕ್ಕಳನ್ನ ಗಮನಿಸೋದವ್ರಿಗೆ ದೇವರು ಅಂತ ಹೇಳೋಣ. ಹೆಂಗೆಂಗೋ ಉಡಾಫಿಯಂಗೆ ಬದುಕಿ, ಉಡಾಫಿಯಂಗೆ ಮದುವೆ ಮಾಡಿಕೊಂಡು, ದಿಕ್ಕಾಪಾಲ ಮಕ್ಕಳು ಮಾಡಿಕೊಂಡು, ಆ ಕಡೆಗೆ ಒಂದು ಈ ಕಡೆ ಒಂದು ಬಿಟ್ಬಿಟ್ಟು ಅವನ್ನೇ ದೇವರು ಅಂತ ಪೂಜೆ ಮಾಡಬೇಕಾ? ಇದೆಲ್ಲ ತಪ್ಪು ಮಾಹಿತಿ. ಇದೆಲ್ಲ ಬಿಟ್ಬಿಡಿ. ಇದೆಲ್ಲ ತಿಳ್ಕೊಂಡು ಹೊಸ್ದಾಗಿ ನಾವು ಜೀವನ ನಡೆಸ್ತೀವಿ ಅಂದರೆ ಬನ್ನಿ, ನಾವು ಫೋಟೋ ಪೂಜೆ ಮಾಡೋದು, ನಾವು ಎಡೆ ಇಡೋದು, ನಾವು ಚೇಂಜ್ ಆಗಲ್ಲ ಅಂದರೆ ಬರಲೂಬೇಡಿ, ಕೇಳಲೂಬೇಡಿ ಅಮ್ಮ. ಒಳ್ಳೆಯದಾಗಲಿ. ಪಾಪ ಹೆಣ್ಣು ಮಕ್ಕಳು ಅಂದರೆ ತುಂಬ ಬೇಜಾರಾಯಿತು. ಇಷ್ಟೊತ್ತವರೆಗೂ ಮಾತಾಡಿದ್ದೀನಿ. ಒಳ್ಳೆಯದಾಗಲಿ, ಒಳ್ಳೆ ದಾರಿ ನೋಡ್ಕೊಳ್ಳಿ, ಹೇಳ್ಕೊಳ್ಳೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ದಿವ್ಯಾ ಅಂತ, ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಅವ್ರ ನಕ್ಷತ್ರ ಹೇಳಿಮಾ. ಮೇಡಮ್ ಅವ್ರದ್ದು ರಾಶಿ ಬಂದು ಧನುರಾಶಿ, ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಓಕೆ. ನಮಸ್ತೆ ಗುರುಜಿ. ನಾರಾಯಣ. ಎಷ್ಟು ವಯಸ್ಸು ಮಗಳಿಗೆ? 3 ವರ್ಷ ಗುರುಜಿ. 3 ವರ್ಷ. ಏನು ಓದಿದ್ಯಮ್ಮ ನೀನು? ಸರ್ ಗುರುಜಿ, ಏನು ಓದಿದ್ಯಾ ಅಂದೆ? ನಾ ಡಿಗ್ರಿ ಮಾಡಿದ್ದೀನಿ. ಇದೆಲ್ಲ ನೀನು ನಂಬ್ತೀಯಾ ಇದೆಲ್ಲ ಕೇಳೋಕ್ಕೆ, ಅಥವಾ ಸುಮ್ಮನೆ ಏನೋ ಕರೆ ಸಿಕ್ತು ಅಂತ ಕೇಳ್ತಾ ಇದೆಯಾ? ಇಲ್ಲ ಗುರುಜಿ, ನಂಬ್ತೀವಿ ನಾವು. ದೇವಸ್ಥಾನ, ದೇವರು ಭಾಳ ನಂಬ್ತೀವಿ ಗುರುಜಿ. ಅಮ್ಮ, ಅದೆಲ್ಲ ಮಾಡಿದ್ರೆ ನಿನಗೆ ಸರಿ ಹೋಗ್ಬಿಡ್ತದಾ? ದೇವಸ್ಥಾನ ಮಾಡಿದ್ರೆ ಪೂಜೆ ಮಾಡೋದು ಸರಿ ಹೋಗುತ್ತೇನಮ್ಮ? ಏನೋ ಒಂದು ನಂಬಿಕೆ ಗುರುಜಿ. ಅದೇನಮ್ಮ ನಂಬಿಕೆ? ಹಂಗಿದ್ಮೇಲೆ ಪೂಜೆ ಮಾಡೋರು ಚೆನ್ನಾಗಿರ್ಬೇಕಲ್ಲ? ಪೂಜೆ ಮಾಡೋರೆಲ್ಲ ಚೆನ್ನಾಗಿರೋದಾಗಿದ್ರೆ. ಪೂಜೆ ಮಾಡೋರು ಚೆನ್ನಾಗಿದ್ದಾರೇನಮ್ಮ? ಚೆನ್ನಾಗಿರ್ತಾರೆ ಅಂತ ನಂಬಿಕೆ ಒಂದು. ಎಲ್ಲ ಬರೀ ನಂಬಿಕೆ ಮಾಡ್ಕೊಂಡೆ ತಲೆ ಮೇಲೆ ಕಲ್ಲು ಹಾಕ್ಕೊಂಡಿರೋದು. ಈಗ ಈ ಮಗು ಉಟ್ಕೊಂಡಿರೋದು ನಿನಗೆ. ಯೋಚನೆ ಮಾಡಿ ಸ್ವಲ್ಪ. ಹಾಂ, ಎದುರುಗಡೆ ಎಲ್ಲ ಚೆನ್ನಾಗಿರ್ತಾರೆ, ಒಳಗೆ ಅನುಭವಿಸ್ತಾ ಇರೋ ಗೊತ್ತು ಅದ್ರ ನೋವು ಏನಂತ. ಯಾಕೆ ಅಂದರೆ ಅಷ್ಟು ಜನ ದೇವಸ್ಥಾನಕ್ಕೆ ಹೋದ್ರೆ ಕರ್ಮ ಎಲ್ಲ ಅವರೇ ಹೊತ್ಕೊಂಡಿರ್ತಾರೆ, ಅದಕ್ಕೆ ಅವರು ಚೆನ್ನಾಗಿರಲ್ಲ. ಅರ್ಥ ಆಯ್ತಾ ನಿಂಗೆ? ಹಾಂ, ಪ್ರಪಂಚದಲ್ಲಿ ಯಾರೂ ಚೆನ್ನಾಗಿಲ್ಲ. ಪೂಜೆ ಮಾಡೋರು ಚೆನ್ನಾಗಿಲ್ಲ, ಮಾಡಿಸೋರು ಚೆನ್ನಾಗಿಲ್ಲ. ಮತ್ತೇನು ಮಾಡಬೇಕು? ಮೊದಲು ತಿಳ್ಕೊಬೇಕು. ಪೂಜೆ ಅಂದರೆ ಏನು ಅಂತ ತಿಳ್ಕೊಬೇಕು. ತಿಳ್ಕೊಳ್ಳದೆ ಇವಾಗ ನೀನು ಡಿಗ್ರಿ ಓದಿದೆಯಾ ನೋಡು, ಡಿಗ್ರಿ ಒಳಗಡೆ ಇದೆಲ್ಲ ಏನೂ ಇಲ್ಲ. ಮಗು ಹೆಂಗೆ ಮಾಡ್ಕೋಬೇಕು, ಮದುವೆ ಹೆಂಗೆ ಮಾಡ್ಕೋಬೇಕು, ಗಂಡ ಹೆಂಗಿರಬೇಕು, ಡಿಗ್ರಿಲಿ ಐತೇನಮ್ಮ ಇದೆಲ್ಲ? ಇಲ್ಲ ಇಲ್ಲ. ಮತ್ತು ಅರ್ಥನೇ ಓದಿರೋದು ಇವಾಗ. ಈಗ ಅದು ಓದ್ತಕ್ಕಂತೆ ಕುಟುಂಬ ಚೆನ್ನಾಗಿರಲ್ಲ. ಓಕೆ, ನೀನು 3 ವರ್ಷ ಆಯಿತು ಮಗುಗೆ ನಕ್ಷತ್ರ ತಿಳ್ಕೊಂಡಿಲ್ಲ ಅಂದರೆ ನಿನ್ನ ಜವಾಬ್ದಾರಿ ಎಷ್ಟು ಮಟ್ಟಿಗಿದೆ ಮಗು ಮೇಲೆ ಸ್ವಲ್ಪ ಯೋಚನೆ ಮಾಡು. ಏನಮ್ಮ, ತಿಳ್ಕೊಬೇಕಲ್ವಾ? ನಕ್ಷತ್ರನೇ ಗೊತ್ತಿಲ್ಲ, ಮಗು ಏನು ಬೆಳೆಸ್ತೀಯ ನೀನು? ಓಕೆ, ಈಗ ಅದ್ರ ಬಗ್ಗೆ ಏನು ತಿಳ್ಕೊಬೇಕು ಅಂತ ಮಾಡಿದೆ? ಅವಳಿಗೆ ಹುಟ್ಟಾಗಿದ್ದ ಬ್ಲೈಂಡ್ ಗುರುಜಿ. ಓಕೆ, ಈಗ ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ವ್ಯವಸಾಯ ಮಾಡ್ತಾರೆ ಗುರುಜಿ. ಎಲ್ಲಿರೋದು ಊರು? ನಿಮ್ಮ ತಂದೆ ಊರು? ಚಿತ್ರದುರ್ಗ ಗುರುಜಿ. ಓಕೆ, ನಿನಗೆ ಎಷ್ಟು ಜನ ಅಣ್ಣ ತಮ್ಮಂದಿರು? ಒಬ್ಬನೇ ತಮ್ಮ ಗುರುಜಿ. ಎಷ್ಟು ವಯಸ್ಸು ಅವನಿಗೆ? 30 ವರ್ಷ. 28 ಗುರುಜಿ. ಮದುವೆ ಆಯಿತಾ? ಇಲ್ಲ ಗುರುಜಿ. ಯಾಕೆ? ಅವನೇ ಮಾಡ್ಕೊಂಡಿಲ್ಲ, ಇವರೇ ಮಾಡಿಲ್ವಾ? ಇನ್ನೂ ಮಾಡಿಲ್ಲ ಗುರುಜಿ. ಕಾರಣ ಏನು ಅಂತ? ಇನ್ನೂ ಏಜ್ ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತನಾ, ಅಥವಾ ಒಳ್ಳೆ ಹುಡುಗಿ ಸಿಕ್ಕಲಿ ಅಂತಾನೆ? ಏನು ಕಾರಣ? ಏನೋ ಅದ್ರ ಕೆಲಸಕ್ಕೆ ಹೋಗಿಲ್ಲ ಗುರುಜಿ. ನಾವು ಮದುವೆ ಮಾಡೋದ್ರ ಬಗ್ಗೆ. ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಮದುವೆ ಮಾಡೋ ಕೆಲ್ಸಕ್ಕೆ ಹೋಗಿಲ್ಲ ಅಂತನಾ? ಹಾಂ ಗುರುಜಿ. ಯಾಕೆ ಅಂತ ಅದು ಕಾರಣ ಕೇಳ್ತಿದ್ದೀನಿ ನಾನು. ಅಂದರೆ ಮನೆಯಲ್ಲಿ ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಗುರುಜಿ, ಹಂಗಾಗಿ ಅವ್ರದ್ದು. ಈಗ ಪರಿಸ್ಥಿತಿ ಯಾಕೆ ಸರಿ ಇಲ್ಲ ಅಂತ ತಿಳ್ಕೊಬೇಕಾ ಇಲ್ವಾ? ಸ್ವಲ್ಪ ಯೋಚನೆ ಮಾಡು. ಹೋಗ್ಲಿ, ನಿನ್ನ ನಕ್ಷತ್ರ ಏನು?
ಅದ್ರ ಬಗ್ಗೆ ಬೇಡ ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ. ಯಾಕೆ ಅಂದರೆ ಪಾಪ ಕಷ್ಟ ಇವೆಲ್ಲ ಹೇಳ್ಕೋಬಾರ್ದು. ಓಕೆ, ಇಲ್ಲಿ ತೊಂದರೆ ಇಲ್ಲ. ಆದರೆ ಒಂದಂತೂ ತಿಳ್ಕೊ, ಇಲ್ಲಿ ಮಗು ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹುಟ್ಟುವ ಮಗು, ಹಾರ್ಟು ಮೆದುಳು ಸಂಬಂಧಪಟ್ಟಂಥ ಸಮಸ್ಯೆಯಲ್ಲಿ ಹುಟ್ಟುವ ಮಗು ಏನು ಹುಟ್ಟುತ್ತೆ ಅಂತ ತಿಳ್ಕೋಬೇಕು. ಸತ್ತವರಿಗೆ ಹಾಯ್ ಬಾಯ್ ಟಾಟಾ ಮಾಡಿ ಇರುವಂಥ ವಂಶದಲ್ಲಿ ಕ್ಯಾನ್ಸರ್ ಬರುತ್ತೆ, ಶುಗರ್ ಬರುತ್ತೆ, ಹೃದಯ ಕೆಟ್ಟಿರುತ್ತೆ, ಮೆದುಳು ಕೆಟ್ಟಿರುತ್ತೆ, ಕೆಡುವ ಸಂಭವ ಇರುತ್ತೆ. ಇದಕ್ಕೆ ಇದೇ ಮೂಲ ಕಾರಣ. ನಿನಗೇನು ಅರ್ಥ ಆಯ್ತು ಇವಾಗ? ಹಲೋ ಗುರುಜಿ. ಹಲೋ, ನಿನ್ಗೆ ಅರ್ಥ ಆಯ್ತಾ? ಹೇಳ್ರಿ ಗುರುಜಿ. ನಿಮ್ಮ ಅಪ್ಪನ ಮನೆಯಲ್ಲಿ ಹಿರಿಯರಿಗೆ ಏನು ಕೇಳಿಸ್ಕೊತಾ ಇಲ್ವ ನಿನಗೆ? ನಿಮ್ಮ ಅಪ್ಪ ಹಿರಿಯರಿಗೆಲ್ಲ ಟಾಟಾ ಮಾಡಿರೋದು ಏನೂ ಇಲ್ಲ. ಅವ್ರ ಅಪ್ಪ ಅವ್ರ ಅಮ್ಮನ ಏನೂ ಮಾಡಿಲ್ಲ, ಮಾಡ್ತಾನೇ ಇಲ್ಲ. ಅದಕ್ಕೆ ನಿಮ್ಮ ಮನೇಲಿ ಪಿಕ್ಚರ್ ಆನ್ ಆಗಿಲ್ಲ, ಲೈಟ್ ಆನ್ ಆಗಲ್ಲ, ಕತ್ಲಲ್ಲೇ ಇರಬೇಕೆಲ್ಲ. ಎಂಥದೋ ಒಂದು ಬುದ್ಧಿ ಇಲ್ಲದ್ದೋ, ಎಂಥದೋ ಒಂದು ಅಂಗ ಇಲ್ಲದ್ದೋ ಏನೋ ಒಂದು ಮಗು ಪಡ್ಕೋಬೇಕು. ಆ ಮಗು ಹುಟ್ಟೋದು ಯಾಕೆ ಅಂದರೆ ಕರ್ಮವನ್ನು ನೋಡಿ 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 ಅನುಭವಿಸ್ಬೇಕು. ಆ ಒಂದು ಪನಿಷ್ಮೆಂಟು ನಿಮಗೆ ಕೊಟ್ಟಿದ್ದಾರೆ ಹಿರಿಯರು, ದೇವ್ರದಲ್ಲ ಇದು. ನೀವು ಹೋಗ್ಬೇಕಾಗಿದ್ದ ಅಲ್ಲಿಗೆ ಹಿರಿಯರ ಜೊತೆಯಲ್ಲಿ. ನೀವು ಮಾಡ್ತಾ ಇರೋದು ಯಾರಿಗೆ? ದೇವ್ರ ಹತ್ರ. ಯಾರ ತಪ್ಪು? ನಮ್ದೇ ತಪ್ಪು. ಜನ್ಮ ಕೊಟ್ಟವ್ರು ಯಾರಮ್ಮ ನಿನಗೆ? ಅಪ್ಪ ಅಮ್ಮ ತಾನೇ? ಈಗ ಅಪ್ಪ ಅಮ್ಮನ ನೋಡ್ಬೇಕಾ, ದೇವ್ರ ಹತ್ರ ಹೋಗ್ಬೇಕಾ? ಅಪ್ಪ ಅಮ್ಮನ ಹತ್ರ. ಯಾಕೆ ಬರಲಿಲ್ಲ? ಇದು ಡಿಗ್ರಿ ಇಲ್ವಲ್ಲ ಇದು. ಈಗ ನೀನು ಹೇಳಿದ್ದೇನು? ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರಿಗೆ ಹೋಗ್ತೀನಿ. ನೀನು ಯಾರು ಹೋಗು ಅಂತ ಹೇಳಿದ್ದು? ದೇವ್ರೇನು ಮಾಡು ಅಂತ ಹೇಳಿಲ್ವಲ್ಲ, ಪೂಜೆ ಮಾಡು ಅಂತ ಹೇಳಿಲ್ವಲ್ಲ. ನೀವು ಯಾರು ಹೋಗು ಅಂತ ಹೇಳಿದವ್ರು ಯಾರು? ಅದನ್ನ ಯಾರು ಹೇಳಲ್ಲ ಗುರುಜಿ, ಪೂಜೆ. ಅದಕ್ಕೆ ನಾನು ಹೇಳ್ತಿರೋದು ಕಣಮ್ಮ, ಅದಕ್ಕೆ ನಾನು ಹೇಳ್ತಿರೋದು. ಯಾಕೆ ನಿನ್ನ ತಮ್ಮನ ಕತೆ ಕೇಳಿದೆ ಅಂದರೆ ಅವನ ಸ್ಟೋರಿ ಇನ್ನೆಂಗಾಗತ್ತೆ ಅಂತ ತಿಳ್ಕೊ ಅಂತ ನೀನು. ಇನ್ನು ಅವನು ಮದುವೆ ಕತೆ ಇವ್ರು ಮಾಡ್ತಾರ ಎಲ್ಲ, ಇದ್ರ ತಲೆ ಮೇಲೆ ಅಕ್ಷತೆ ಹಾಕೋ ಮಟ್ಟಕ್ಕಿದೆಯಾ ಮದುವೆ? ಅದು ಅವನದಿನ ಪಿಕ್ಚರ್ ಸ್ಟೋರಿ ಹೆಂಗೆ ಓಪನ್ ಆಗುತ್ತೆ? ಈ ಕರ್ಮ ಎಲ್ಲ ಇನ್ನೂ ನೋಡೋಕೆ ನಾವು ಬದುಕಿರ್ಬೇಕಾ? ಇದೆಲ್ಲ ಸತ್ಯ ಇದೆ. ಫಸ್ಟು ದೇವರನ್ನ ನೀವು ಮಾಡಬೇಕಾಗಿಲ್ಲ, ದೇವರನ್ನ ಹುಡುಕಬೇಕಾಗಿಲ್ಲ, ದೇವರನ್ನ ನಂಬಬೇಕಾಗಿಲ್ಲ. ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ಬೆಳಿಗ್ಗೆ ಹೇಳ್ತಕ್ಕಂಥದ್ದು ರಾತ್ರಿ ಮಲಗ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡ್ರೆ ಮಾತ್ರ ನಿಮಗೆ ದೇವ್ರ ಹತ್ರ ಇರ್ತಾನೆ ಹೊರ್ತು. ಅರ್ಥ ಆಯ್ತಾ? ಈಗ ನಿನ್ನ ಬೆಳಗಿನ ಮತ್ತು ರಾತ್ರಿ ಮಲಗ್ತಕ್ಕಂತಹ ವಿಚಾರ ತಿಳ್ಕೊ. ಕರೆಕ್ಟಾಗಿದೆಯಾ? ಟೈಮ್ ಸರಿಗೆ ಮಲಗೋದು, ಟೈಮ್ ಸರಿಗೆ ಬೆಳಗ್ಗೆ ಹೇಳೋದು ಕರೆಕ್ಟಾಗಿದೆಯಾ ನಿಂದು? ರಾತ್ರಿ ಮಲಗದೆ 10 ಗಂಟೆ ಆಗುತ್ತೆ ಗುರುಜಿ. ಅಲ್ವಾ? ಎಷ್ಟು ಚಂದ. ಊಟ ಎಷ್ಟೊತ್ತಿಗೆ ಮಾಡ್ತೀಯಮ್ಮ? 8:30 ಅಷ್ಟೊತ್ತಿಗೆ ಮಾಡ್ತೀವಿ. ಓಕೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಕೇಳ್ತೀಯಮ್ಮ? 5:45 6 ಗಂಟೆ ಅಷ್ಟೊತ್ತಿಗೆ ಎದ್ದಾಳ್ತೀವಿ. ಓಕೆ. ಸ್ನಾನ ಎಷ್ಟೊತ್ತಿಗೆ ಮಾಡ್ತೀಯಮ್ಮ? ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು 10 ಗಂಟೆ ಆಗುತ್ತೆ ಗುರುಜಿ. ಗೊತ್ತಾಯ್ತಲ್ಲ ಈಗ ರಿಸಲ್ಟ್ ನಿಂದು? ಎಲ್ಲರೂ ಕಳಿಸ್ಬಿಟ್ಟು ಬಾಗ್ಲು ಹಾಕೊಂಡು ಆಮೇಲೆ ನಿನ್ನ ಕತೆ. ಆದರೆ ನಾವು ಬಹಳ ಜನ ಇದೀವಿ ಗುರುಜಿ. ಒಂದು ನಿಮಿಷ ಇರಮ್ಮ, ಒಂದು ನಿಮಿಷ ಕೇಳಿಸ್ಕೊತಾಯಿ. ಯಾವ ಹೆಣ್ಣು ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಿ ಹೊಸಲು ದಾಟಿ ಹೊಸಲು ಪೂಜೆ ಮಾಡ್ತಾಳೋ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮ್ದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡೋದು. ಅಷ್ಟರೊಳಗಡೆ 150 ಸಲ ಹೊಸಲು ದಾಟಿರ್ತಾರೆ. ದಟ್ಟ ದರಿದ್ರತೆ ಹೆಣ್ಣಿಗೆ, ವಂಶಕ್ಕೆ ಸದಾ ಶಾಪ ಕೊಡುತ್ತೆ. ನೀನು ಹಿಂಗೆ ಇರೋ, ರೋಗ ಯಾವಲ್ಲ ಶಾಶ್ವತವಾಗಿರೋ, ನೆಮ್ಮದಿಯಾಗಿರಬೇಡ, ಯೋಚನೆ ಮಾಡ್ಕೊಂಡೇ ಇರೋ. ಯಾಕೆ? ಮೈಲಿಗೆಯಲ್ಲಿರ್ತಕ್ಕಂಥ ಬೆಡ್ಡಿಂದ ಮಲಗ್ತಕ್ಕಂಥ ಹೆಣ್ಣು ಸ್ನಾನ ಮಾಡದೆ ಹೊಸಲು ದಾಟೋದು ಎಷ್ಟು ಮಟ್ಟಕ್ಕೆ ಸರಿ? ಪ್ರತಿಯೊಬ್ಬರು ಹೆಂಗಸರು ಯೋಚನೆ ಹೇಳ್ತಾ ಇಲ್ಲ ನಾನು. ಸ್ನಾನ ಮಾಡೋಕ್ಕೆ ಮುಂಚೆ ಹೊಸಲು ದಾಟಬಹುದಾ? ನಂಬರ್ 1. ಪ್ರತಿ ತಿಂಗಳು ರಜಾ ಆದಾಗ ಹೊಸಲು ದಾಟಿ ಹೊರಗೆ ಬರಬಹುದಾ? ನಂಬರ್ 2. ಈ ಸತ್ಯ ತಿಳ್ಕೊಂಡ್ರೆ ನಮ್ಮ ದೇಶ ಯಾವುದೋ ಮಟ್ಟಕ್ಕೆ ಇರ್ತಿತ್ತು. ನಮ್ಮದು 24 hours into 7 ದುಡಿತಾನೇ ಇರಬೇಕು. ಏನು ಮಾಡೋದು? ಬದುಕಬೇಕಲ್ಲ ಅಂತ. ಇದಾಗಲ್ಲ. ಬದುಕಬೇಕು ಅಂತ ಅನ್ಕೋತೀವಿ, ಬದುಕೋಕ್ಕಾಗಲ್ಲ. ಸಿಸ್ಟಮ್, ಶಿಸ್ತು ಎಲ್ಲಿರುತ್ತೆ ಅಲ್ಲಿ ಸತ್ಯ ಇರುತ್ತೆ, ಧರ್ಮ ಇರುತ್ತೆ, ನ್ಯಾಯ ಇರುತ್ತೆ. ಅದೇ ಭಗವಂತ. ನೀವು ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡ್ತಿರಲ್ಲ, ಅದಲ್ಲ. ಅದು ನಿಮ್ಮ ಚಪಲತೆ, ನಿಮ್ಮ ಭಯ, ನಿಮ್ಮ ಅನಾರೋಗ್ಯ ಸ್ಥಿತಿ. ಪೂಜೆ ಮಾಡೋದು ಭಗವಂತನನ್ನು ಎಲ್ಲಿ ನಾವು ಸ್ಪರ್ಶ ಮಾಡಬೇಕು, ಭಗವಂತನ ಎಲ್ಲಿ ಒಲಿಸ್ಕೋಬೇಕು ಅಂದರೆ ನಿಮ್ಮ ಪ್ರೀತಿಯಿಂದ ಒಲಿಸ್ಕೋಬೇಕು. ಕಾಟಾಚಾರಕ್ಕೆ ಬೈಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕ ಮಾಡಿಸ್ಬಿಟ್ರೆ ದೇವ್ರು ಒಲಿಯಲ್ಲ. ಅದಕ್ಕೆ ನಾನು ಅಷ್ಟೊತ್ತಿಂದ ಹೇಳಿದ್ದು, ನೀನು ಫಸ್ಟ್ ಮಾಡಬೇಕಾಗಿರೋದು ಈ ರೀತಿ ಮಗು ನಾನು ಪಡೆಯೋದಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಅಂತ 3 ವರ್ಷದಿಂದ 3 ತಿಂಗಳಾಗಿರಲಿ ಯಾಕೆ ಕಾಯ್ಕೋಬೇಕಿತ್ತು? ರಿಸಲ್ಟ್ ತಿಳ್ಕೋಬೇಕು. ನಿಮ್ಮ ಅಪ್ಪನ ಮನೆ ಕ್ಲೀನ್, ನಿನ್ನ ಗಂಡನ ಮನೆ ಕ್ಲೀನ್, ಮಗುನ ಮುಂದಿನ ಭವಿಷ್ಯ ಕ್ಲೀನ್. ಇದೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಾಚಿಕೆ ಪಟ್ಕೋಬೇಡ, ಧೈರ್ಯ ತೊಗೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ಇದ್ದಾರೆ ಗುರುಜಿ, ಚಂದ್ರಕಲಾ ಅಂತ ಬೆಂಗಳೂರಿಂದ. ನಮಸ್ತೆ.
ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಮ್ಮ, ಗುರುಜಿ ಹತ್ರ ಮಾತಾಡ್ಬೇಕು. ಓಕೆ, ನಿಮ್ಮ ನಕ್ಷತ್ರ ಹೇಳಿಮಾ. ರೇವತಿ ನಕ್ಷತ್ರ ಮೀನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ, ಏನಾಗಬೇಕಿತ್ತು? ಗುರುಗಳೇ, ನನಗೆ ಹೆತ್ತೆ ಸರಿಯಿಲ್ಲ ಗುರುಗಳೇ, ಒಂದು ಜೂನ್ ತಿಂಗಳಿಂದ. ಓಕೆ, ಅದಕ್ಕೆ ಮುಂಚೆ ಚೆನ್ನಾಗಿತ್ತಾ? ಆವಾಗ ಚೆನ್ನಾಗಿತ್ತು. ಎಷ್ಟು ವಯಸ್ಸು ತಮಗೆ? ವಯಸ್ಸೆಷ್ಟು ತಮಗೆ? ನನಗೆ ಈಗ 58 ಗುರುಗಳೇ. ಎಷ್ಟು? 58. 58 ಯಾಕೆ ಗುರುಗಳೇ. ಇಂಗ್ಲೀಷ್ನು ಪದ ತಗೋತೀರಾ? ಕನ್ನಡ ಬರಲ್ವಾ? ಬರುತ್ತೆ ಗುರುಗಳೇ. ಓ ಶೋಭೆ, ಏನು ಮಾತಾಡೋಣ ಇಂಗ್ಲೀಷಲ್ಲಿ? 58 ಗುರುಗಳೇ. ಹಾ, ಅಯ್ಯೋ ದೇವ್ರೆ, ಇದ್ರ ಜೊತೆ ಒಂದು ಮಾತು ಹೇಳ್ತೀನಿ. ಇಂಗ್ಲೀಷಲ್ಲಿ ಯಾರು ಸೈನ್ ಮಾಡ್ತಾರಲ್ಲಮ್ಮ ಇಂಗ್ಲೀಷಲ್ಲಿ, ಅವ್ರ ಜೀವನದಲ್ಲಿ ಯಾವುದೂ ಚೆನ್ನಾಗಿರಲ್ಲ. ಅಂದರೆ ಈ ಮಾತು ಎಲ್ರಿಗೂ ಇಷ್ಟ ಆಗಲ್ಲ. ನಾವು ಕನ್ನಡ ಭಾರತೀಯರು, ಕೊನೆಯ ಪಕ್ಷ ನಮ್ಮ ಹೆಸರನ್ನ ಕನ್ನಡದಲ್ಲಿ ಬರೆಯುವಷ್ಟು ಮಟ್ಟಕ್ಕೆ ನಮ್ಮ ಸೌಜನ್ಯ ಇಲ್ಲ ಅಂದರೆ ನಮಗೆ ಈ ಭೂಮಿ ತಾಯಿ ಶಾಪ ಕೊಡಬೇಕಾ ಬೇಡವಾ? ಹೌದು, ಹೌದಲ್ಲ? ಇದನ್ನ ಯಾರಾದರೂ ಆಗಲಿ, ಯಾರು ಹೆಂಗಾರು ತಿಳ್ಕೊಳ್ಳಿ, ಪರವಾಗಿಲ್ಲ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಮ್ಮ ಹೆತ್ತ ತಾಯಿಗೆ, ಜನ್ಮ ಕೊಟ್ಟ ತಾಯಿಗೆ, ನಮ್ಮ ಹೊತ್ತ ತಾಯಿಗೆ ಒಂದು ಪ್ರಜ್ಞೆಯಿಂದ ಕನ್ನಡದಲ್ಲಿ ನಮ್ಮ ಹೆಸರನ್ನು ಹೇಳ್ತಕ್ಕಂಥದ್ದು, ಬರೀತಕ್ಕಂಥ ವಿಚಾರವನ್ನು ನಾವು ಹೇಳಿಸ್ಲಿಲ್ಲ, ಕರೆದುಕೊಂಡಿಲ್ಲ ಅಂದರೆ ನಮಗೆ ಈ ಭೂಮಿ ಎಲ್ಲರೂ ಒಳ್ಳೇದು ಕೊಡುತ್ತೆ. ಮಲಗಕ್ಕೆಲ್ಲರಿ ನಿದ್ದೆ ಬರುತ್ತೆ, ಊಟ ತಿಂದರೆ ಎಲ್ಲರೂ ಕರಗತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು. ಮಾತೆತ್ತಿದ್ರೆ ಬರೀ ಇದೇ ಭಾಷೆ. 58 2498. ಆಹಾ, ಎಂಥ ಅದ್ಭುತವಾದ ಪವಾಡದ ಒಂದು ಭಾಷೆ. ಅದೇನು ಸ್ಕೋಪಿಗೆ ತಗೊಳ್ತಾರೋ, ಹೇಳ್ಬೇಕು ಅಂತ ಹೇಳ್ತಾರೋ. ಅಮ್ಮ, ಬೇಜಾರಾಯ್ತಾ ಹೇಳೋದಕ್ಕೆ? ದಯವಿಟ್ಟು ಬಿಡಿ. ನಮ್ಮನೆ ತಾಯಿಗೆ ಸೀರೆ ಉಡ್ಸೋಣ, ಪಕ್ಕದ ಮನೆ ಸೀರೆಗೆ ರೇಷ್ಮೆ ಸೀರೆ ಉಡಿಸ್ಬೇಡಿ. ಯಾವನೋ ಕಿತ್ತೋದಂತಂದು ಇಂಗ್ಲೀಷ್ ತಂದು ಹಾಕಿ ಚೆಲ್ಬಿಟ್ಟ ನಮ್ಮ ದೇಶಕ್ಕೆ. ಆದಷ್ಟು ಅದರಲ್ಲಿ ಒಂದು ಹೆಣ್ಣು ಮಾದರಿ ಆಗ್ಬೇಕಮ್ಮ. ಮನೆ ಕ್ಲೀನ್ ಆಗತ್ತೆ. ನೀವೇ ಈ ಥರ ಸೆಂಟಿಮೆಂಟ್ ಮಾಡ್ಕೊಂಡು ಹೋದ್ರೆ ಏನಾಗಬೇಕು ಕುಟುಂಬದ ಕತೆ? ಅದಕ್ಕೆ ಉದ್ದೇಶ ಕೇಳದೆ ಹೊರತು ಇನ್ನೇನು ಅಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಇಂಗ್ಲೀಷ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಇಂಗ್ಲೀಷ್ ಬೇಕು. ಯಾವಾಗ? ಸಂದರ್ಭ. ಯಾರು ಗುರುಗಳ ಹತ್ರ ಮಾತಾಡ್ತಾ ಇದ್ದೀವಿ, ಈ ಸಂದರ್ಭಕ್ಕೆ ಇಂಗ್ಲೀಷ್ ಬಳಸೋದು ಎಷ್ಟು ಸರಿ ಅಂತಕ್ಕಂಥ ಸ್ವಲ್ಪ ನಿಮ್ಗೊಂಚೂರು ಪ್ರಜ್ಞೆ ಬರಲಿ ಅಂತ. ಬೇಜಾರಿಲ್ಲ ತಾನೇ? ಇಲ್ಲ, ಖಂಡಿತ ಇಲ್ಲ ಗುರುಗಳೇ. ಓಕೆ, ಖಂಡಿತ ಇಲ್ಲ. ಈಗ ವಿಷಯ ನಿಮ್ಮ ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಮಾಡಿದ್ದಾ? ಹೌದು ಗುರುಗಳೇ. ನಿಮ್ದು ಜ್ಯೇಷ್ಠ ನಕ್ಷತ್ರ ಅಲ್ಲ? ರೇವತಿ ನಕ್ಷತ್ರ, ಮೀನ ರಾಶಿ ಗುರುಗಳೇ. ಓಕೆ, ಏನು ಓದಿದ್ದೀರಾ ತಾವು? ನಾನು ಇದು BA ಓದಿದ್ದೀನಿ ಗುರುಗಳೇ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಮದ್ವೆ ಆಗಿ 2004 ಗುರುಗಳೇ ಆಗಿದ್ದು. 20 ವರ್ಷ ಆಯ್ತು ಗುರುಗಳೇ. ಹೇಗೆ ಕಳೆದಿದ್ದೀರಾ ಮದುವೆ ಜೀವನ? ಚೆನ್ನಾಗಿ ಕಳೆದಿದ್ದೀನಿ ಗುರುಗಳೇ. ಆರೋಗ್ಯವಾಗಿ ಒಳ್ಳೆ ಅಭಿವೃದ್ಧಿ, ದುಡ್ಡು ಕಾಸೆಲ್ಲ ಚೆನ್ನಾಗಿ? ಆರೋಗ್ಯವಾಗಿ ಎಲ್ಲ ಇದ್ದೆ ಗುರುಗಳೇ. ಈಗ ಒಂದ್ 2 ವರ್ಷ 21ಕ್ಕೆ ತಂಗಿ ಹೋಗ್ಬಿಟ್ಲು ಗುರುಗಳೇ. ತಂಗಿ ಹೋಗ್ಬಿಟ್ಲು. 48 ವರ್ಷ ಹುಡುಗಿ ತಂಗಿ ಹೋಗ್ಬಿಟ್ಲು. ತಂಗಿ ಹಿಂದೆ ತಂಗಿ ಮಗಳು 19 ವರ್ಷ, ಅವಳಿಗೂ ಹುಷಾರಿಲ್ದೆ ಅವಳು ಅವ್ರ ಅಮ್ಮ ಹೋಗಿದ್ದ 6 ತಿಂಗಳಿಗೆ ಅವಳು ಹೋಗ್ಬಿಟ್ಲು. ಹೀಗಾಗಿ ನಮ್ಮ ತಂದೆ ಹೋಗ್ಬಿಟ್ರಿ, ನನ್ನ ತಂಗಿ ಹೋಗ್ಬಿಟ್ಟ. ಇದೆಲ್ಲ ನನಗೆ ತುಂಬಾ ಆಘಾತ ಆಗಿ 21ರಿಂದ ನನಗೆ ಸ್ವಲ್ಪ BP ಎಲ್ಲ ಜಾಸ್ತಿ ಆಯ್ತು ಗುರುಗಳೇ. ಅಲ್ಲಮ್ಮ, ಇದು ಅವ್ರು ಹೋದ್ರು ಕಾರಣ ತಿಳ್ಕೊಬೇಕಾ, ಯೋಚನೆ ಮಾಡ್ಬೇಕಾ? ಹಿಂಗೆ ಏನೇನೋ ಆಯ್ತು ಗುರುಗಳೇ. ಅಲ್ಲಮ್ಮ, ಏನಕ್ಕೆ ನಮ್ಮ ಮನೆ ಹಿಂಗಾಯ್ತು ಅಂತ ತಿಳ್ಕೊಬೇಕಾ, ಯೋಚನೆ ಮಾಡ್ಬೇಕಾ ಅಂತ ಹೇಳ್ತೀನಿ. ಯಾಕೆ ಹಿಂಗಾಯ್ತು ಅಂತ ತಿಳ್ಕೊಬೇಕು ಗುರುಗಳೇ. ಮತ್ತೆ ನೀನು ಯೋಚನೆ ಮಾಡಿದ್ರೆ BP ಬರ್ಸ್ಕೊಂಡ್ರೆ ಏನು ಪ್ರಯೋಜನ? ನೀನು ಒಂದೇ ಸಲ ದಡಕ್ ಅಂದ್ರೆ ಕತೆ ಏನು? ಹೌದು ಗುರುಗಳೇ. ತಪ್ಪಲ್ವಾ ಯೋಚನೆ ಮಾಡೋದು? ಹೌದು ಗುರುಗಳೇ. ಈಗ ನಮ್ಮ ಅಪ್ಪನ ಮನೆ ಯಾಕೆ ಹಿಂಗಾಯ್ತು ಅಂತ ಪ್ರಶ್ನೆನಾ? ಇಲ್ಲ, ಇವ್ರು ನನ್ನ ತಂಗಿ ಮಗಳು ಓದಲ್ಲ ಗುರುಗಳೇ. ಆಮೇಲೆ ಎಲ್ಲ ಮನ್ಸಿಗೆ ಆಘಾತ ಆಯ್ತು ನನಗೆ ತುಂಬಾ. ನಿಮ್ಮ ತಂದೆ ಏನು ಮಾಡ್ತಾ ಇದ್ರು? ನಮ್ಮ ಅಪ್ಪ KSRTC ಇದ್ರು ಗುರುಗಳೇ. ಆಸ್ತಿ ಜಮೀನು ಜಮೀನೆಲ್ಲ ಇತ್ತು, ಎಲ್ಲ ಮಾರಿದ್ರು ಗುರುಗಳೇ. ಯಾರು ಮಾರಿದ್ದು? ಅವರು ನಮ್ಮ ತಮ್ಮ ಅದರೆಲ್ಲ ಸೇರಿ ಮಾರಿದ್ರು. ನಿಮ್ಮ ತಮ್ಮನ ಮದುವೆ ಆಯ್ತಾ? ಮದ್ವೆ ಆಗಿ 2 ಮಕ್ಳಿದ್ದಾರೆ. ಓಕೆ, ನಿಮ್ಮ ತಮ್ಮ ನೆಮ್ಮದಿಯಾಗಿದ್ದಾನಾ? ಅವನ್ ಚಿಕ್ಕವನ್ ಬಿದ್ದಾನೆ, ದೊಡ್ಡವನ್ ಹೋಗ್ಬಿಟ್ಟ ಅವನು. ಓಕೆ, ಈಗ ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ಅಮ್ಮ ಇಲ್ಲ ಗುರುಗಳೇ. ನಂಗೆ 20 ಹುಡುಗಿರ್ಬೇಕಾದ್ರೆ ಅಮ್ಮ ಹೋಗ್ಬಿಟ್ರು. ಅಂದ್ರೆ ಫಸ್ಟ್ ಹೋಗಿದ್ದೆ ನಿಮ್ಮಮ್ಮ? ಫಸ್ಟ್ ನಮ್ಮ ಅಮ್ಮ ಹೋಗಿದ್ರು. ಆವಾಗ ನೀವು ಯೋಚನೆ ಮಾಡಿದ್ರೆ ಅರ್ಥ ಆಯ್ತು. ಯಾಕೆಂದ್ರೆ ಸುಮಂಗ್ಲಿ ಹೆಂಗಸು ಯಾವಾಗ ಮನೆ ಖಾಲಿ ಆಯ್ತು ಅಂದರೆ ಹೆಣ್ಣಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಒಂದು ವಂಶ ಅಂತ ಲೆಕ್ಕ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು. ನಿಮ್ಮ ತಂದೆ ಮನೆ ಎಷ್ಟು ವರ್ಷದ್ದು? ನಮ್ಮ ತಂದೆ ಅವರು 2ನೇ ಮದುವೆ ಮಾಡ್ಕೊಂಡ್ರು. ಅವರು BDA ಮನೆ ತಗೊಂಡು ಅಲ್ಲಿದ್ದಾರೆ ಗುರುಗಳೇ, 2ನೇ ತಾಯಿ. ಓಕೆ, ಈಗ ಸಣ್ಣ ಉದಾಹರಣೆ. ಒಂದು ಮನೆಯಲ್ಲಿ
ಒಂದು ಹೆಂಗಸು ಸುಮಂಗಲಿಯಾಗಿ ಹೋದ್ರು ಮತ್ತಿನ್ನೊಂದು ಮದುವೆ ಆಯಿತು, ಅದು ವಾಸ್ತವ, ಸರಿ, ಮಾಡ್ಕೊಳ್ಳೋದು ಸರಿ. ಆದರೆ ಯಾಕೆ ಈ ರೀತಿ ಎರಡು ಇಲ್ಲಿ ಚೇಂಜ್ ಆಯಿತು, ಎರಡು ಟ್ರ್ಯಾಕ್, ಎರಡು ರಸ್ತೆ ಯಾಕೆ ಉತ್ಪತ್ತಿ ಆಯಿತು ಅಂತ ಅದನ್ನು ತಿಳ್ಕೋಬೇಕಿತ್ತು. ಹೌದು. ತಿಳ್ಕೊಂಡು ಅದನ್ನು ರಿಪೇರಿ ಮಾಡಿದರೆ ಈಗ ಹೋಗಿರೋರೆಲ್ಲ ಉಳ್ಕೋತಾ ಇದ್ರು. ಅದು ಮಾಡಲಿಲ್ಲ, ಅವಳು ಹೋದ್ರು ಮಾಡ್ಕೊಂಬಿಟ್ರು ಇನ್ನೊಂದು. ಅಂದರೆ ಅದು ಹೆಂಗೆ ಲೆಕ್ಕ ಅದು? ಒಂದು. ಎರಡನೇ ವಿಷಯಕ್ಕೆ ಬಂದಾಗ, ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷ ಆಗಿದೆ ಮನೆ ಕಟ್ಟಿ ನಿಮ್ಮಪ್ಪ? ಅವರು ಇದು ಅಪಾರ್ಟ್ಮೆಂಟ್ ತಗೊಂಡೋಗಿದ್ದಾರೆ ಗುರುಗಳೇ. ಅಪಾರ್ಟ್ಮೆಂಟ್ ತಗೊಂಡ್ರದ? ಓಕೆ. ಎಷ್ಟು ವರ್ಷ? ನೋಡಿದ್ರೆ ಆಗಲ್ಲ ಗುರುಗಳೇ. ಅದಿರಲಿ, ಅದಾಮೇಲೆ ಅಪಾರ್ಟ್ಮೆಂಟಿಂದ ಎಷ್ಟು ವರ್ಷದಿಂದ ಇದ್ದಾರೆ? ಆಯ್ತು 10 ವರ್ಷ ಗುರುಗಳೇ. ಏನು ಪರ್ಚೇಸ್ ಮಾಡಿದ ಬಾಡಿಗೆನಾ? ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ರು. ಎಷ್ಟು ಫ್ಲೋರಲ್ಲಿ ಇದೆ? ಎಷ್ಟನೇ ಫ್ಲೋರಲ್ಲಿ ಇದ್ದಾರೆ? ಅವ್ರಿಗೆ ಗ್ರೌಂಡ್ ಫ್ಲೋರ್ ಗುರುಗಳೇ. ಗ್ರೌಂಡ್ ಫ್ಲೋರು. ಎಷ್ಟು ಫ್ಲೋರ್ ಇದೆ ಇದು ಕಂಪ್ಲೀಟ್ ಆಗಿ? ನಿಮ್ಮ ಅಪ್ಪ ಇರೋ ಮನೆ ಎಷ್ಟು ಫ್ಲೋರ್ ಇದೆ? 4 ಗುರುಗಳೇ. ಕೆಳಗಡೆ ಇದು ಬಿಟ್ಟಿಲ್ವಾ, ಪಾರ್ಕಿಂಗ್ ಬಿಟ್ಟಿಲ್ವಾ? ಪಾರ್ಕಿಂಗ್ ಎಲ್ಲ ಇದೆ ಗುರುಗಳೇ. ಪಾರ್ಕಿಂಗ್ ಇದ್ರು ಇವರೇನು ಗ್ರೌಂಡ್ ಫ್ಲೋರ್ ಇದ್ದಾರೆ? ಅವರು ಮೇಲ್ಗಡೆ ಇದ್ರು, ಅವ್ರಿಗೆ ನೀರು ಅದು ಹತ್ತಕ್ಕೆ 2 ಫ್ಲೋರ್ ಹತ್ತಬೇಕು, ಇಳಿಬೇಕಾಗಲ್ಲ ಅಂತ ಕೆಳಗಡೆ ಬಂದಿದ್ದಾರೆ ಇವಾಗ. ಓಕೆ. ಈಗ ನಿಮ್ಮ ಮನೆಯಲ್ಲಿ ಹಿರಿಯರು ಅಂತಕ್ಕಂಥದ್ದು, ಮತ್ತು ನಿಮ್ಮ ತಾಯಿಯ ತಂದೆ ಮನೆ ಅಂದರೆ ನಿಮ್ಮ ತಾತ ಏನು ಮಾಡ್ತೀರಿ? ನಿಮ್ಮ ತಾತ, ನಮ್ಮ ತಂದೆಯವರ ತಾಯಿ ಅಪ್ಪ, ನಿಮ್ಮ ಅಮ್ಮನ ಅಪ್ಪ, ಅವರು ಸರ್ವೆ ಆಫೀಸರ್ ಆಗಿದ್ರು ಗುರುಗಳೇ. ಅವ್ರ ಜಮೀನು ಎಷ್ಟಿತ್ತು? ಅವ್ರದ್ದೇನೋ ಗೊತ್ತಿಲ್ಲ ಗುರುಗಳೇ, ನಾನು ಚಿಕ್ಕೋಳಿದ್ದೆ. ತಾತ ಹೋಗಿ ಆಗಲಿ ಸುಮಾರು ವರ್ಷ. ಅಮ್ಮ ಹೋಗಿದ ತಕ್ಷಣ ತಾತನೂ ಹೋಗ್ಬಿಟ್ರು. ಓಕೆ. ನಿಮ್ಮ ಮನೆ ಹತ್ರ ನೀವು ತಿಳಿದ ಮಟ್ಟಿಗೆ ಅಮ್ಮ, ನಿಮ್ಮ ಮನೆ ಹತ್ರ ಆಗಲಿ ನೀನು ಹಸು ಬರೋದು ನಿಮ್ಮ ಮನೆ ಹತ್ರ ಯಾವಾಗ ನೋಡಿದ್ಯಾ? ನಿಮ್ಮ ಮನೆ ಹತ್ರ ಹಸು ಬರೋದು? ಹಸು ಬರುತ್ತೆ ಗುರುಗಳೇ. ಆಚೆ ಕೆಳಗಡೆ ಹೋದ್ರೆ ಹಸು ಕಾಣಿಸುತ್ತೆ ಗುರುಗಳೇ ನನಗೆ. ಓಕೆ. ಅದಕ್ಕೇನು ಕೊಡ್ತೀಯಾ? ಏನಾದ್ರೂ ಕೈಯಲ್ಲಿ ಬಾಳೆಹಣ್ಣು ಏನಾದ್ರು ಇದ್ರೆ ಕೊಡ್ತೀನಿ ಗುರುಗಳೇ. ಅಂದರೆ ಹಸು ನೋಡಿದ್ರೆ ನಿನ್ಗೆ ಏನಾದ್ರು ಕೊಡಬೇಕು ತಿನ್ಸಕ್ಕೆ ಅಂತ ಅನ್ಸತ್ತೆ. ನಮಸ್ಕಾರ ಮಾಡ್ಕೊತೀನಿ, ಕೈಯಲ್ಲಿ ಏನಾದ್ರು ಇದ್ರೆ ಅದು ಕೊಡ್ತೀನಿ ಗುರುಗಳೇ. ಇದ್ರ ಮೂಲ ಅರ್ಥ ಏನು ಗೊತ್ತಾ? ಹೇಳಿ ಗುರುಗಳೇ. ನೋಡಮ್ಮ, ಇವತ್ತು ಹೇಳಿದ್ದು ವಿಚಾರ ವಂಶದ ಬೇರನ್ನು ಹುಡುಕಬೇಕು. ಈಗ ಇಷ್ಟೊತ್ತು ಈ ವಿಚಾರವನ್ನು ಅವ್ರು ಹೇಳಿದಂಥ ನಡೆದಂಥ ಇನ್ಸಿಡೆಂಟ್ಗಳು, ದುರಂತಗಳು, ಈಗ ಇವ್ರ ಮನೆ ಹತ್ರ ಹಸು ಹೋಗ್ತಕ್ಕಂಥದ್ದು, ನಾಯಿ ಹೋಗ್ತಕ್ಕಂಥದ್ದು, ಕಾಗೆ ಹೋಗ್ತಕ್ಕಂಥದ್ದು, ಹಾವು ಹೋಗ್ತಕ್ಕಂಥದ್ದು, ಕಳ್ಳ ಹೋಗ್ತಕ್ಕಂಥದ್ದು, ಇವೆಲ್ಲದಕ್ಕೂ ಒಂದು ವಂಶದ ಕಥೆ ಇದು. ಎಲ್ಲರೂ ಮನೆಗೂ ಕಳ್ಳ ನುಗ್ಗಲ್ಲ, ಎಲ್ಲರೂ ಮನೆಯಲ್ಲೂ ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ, ಎಲ್ಲರೂ ಮನೆಗೂ ಹಾವು ಹೋಗಲ್ಲ, ಎಲ್ಲರೂ ಮನೆಯಲ್ಲೂ ಚಿಕ್ಕವರು ದೊಡ್ಡವ್ರ ಮುಂದೆ ಸಾಯಲ್ಲ. ಇದೆಲ್ಲ ಆಗ್ತಾ ಇರೋದಕ್ಕೆ ಏನು ಅಂದರೆ, ಎಚ್ಚರಿಕೆ ತಗೊಳ್ರೋ ಮೂರ್ಖರ ಅಂತ ಮೆಸೇಜ್ ಭಗವಂತ ಕಳಿಸಿರೋದು. ಭಗವಂತ ಮೆಸೇಜ್ ಕಳಿಸಿದಾನೆ, ತಿಳ್ಕುವಂತ. ನಾವು ಜಪ್ಪಯ್ಯ ಅಂದ್ರೂ ಜಗ್ಗಲ್ಲ. ಅನುಭವಿಸ್ತಾ ಇರೋದು ಯೋಚನೆ ಮಾಡ್ತಾ ಇರೋದು, ಅಯ್ಯೋ ಅವ್ರು ಹಂಗೆ ಹೋಗ್ಬಿಟ್ರಂತೆ, ಅಯ್ಯೋ ಇವ್ರು ಹಿಂಗೆ ಹೋಗ್ಬಿಟ್ರಂತೆ. ಈ ಥರದಲ್ಲೇ ನಾವು ವರ್ಣನೆ ಮಾಡಿಕೊಂಡೇ ಬರ್ತೀವಿ ಹೊರತು ಯಾಕೆ ನಡೀತಾ ಇದೆ ಅಂತಕ್ಕಂಥದ್ದು ಹೇಳೋರು ಕೇಳೋರು ಇಬ್ಬರಿಗೂ ಇಲ್ಲ, ಅವಕಾಶ ಇಲ್ಲ. ಆ ಕಾರಣದಿಂದಾಗಿ ಇವರ ತಾಯಿಯ ತಂದೆಯ ಮನೆಯಲ್ಲಿ, ಇವರ ತಾಯಿಯ ತಂದೆ ಮನೆಯಲ್ಲಿ ಮತ್ತು ಇವರ ತಂದೆ ಮನೆಯಲ್ಲಿ ಇರ್ತಕ್ಕಂತಹ ಜಮೀನು ಎಲ್ಲ ಇತ್ತು, ಹೋಯಿತು ಅಂದರು. ಈ ಸುಮಾರು ಜನಕ್ಕೆ ಸಮಸ್ಯೆ ಇದೆ. ಸ್ವಾಮಿ, ನಮ್ಮಪ್ಪ ಭಾರಿ ಬಾಳಿ ಬದುಕ್ತಾನು, 150 ಎಕರೆ ಇತ್ತು ಅಂತಾರೆ. ನಾನು ಫಸ್ಟು ಕಳ್ಳರು ಇವರೇ ಅಂತ ನಾನು ಹೇಳ್ತೀನಿ. 150 ಎಕರೆ ನಿಮ್ದೆಲ್ಲ ಹೋಯ್ತು. ಸುಮ್ಮನೆ ಬೇಲಿ ಹಾಕೊಂಡ್ಬಿಟ್ಟು ದಾಖಲಾತಿ ತಗೊಂಡು ನಂದು ಜಮೀನು ಅಂದ್ಕೊಂಡ್ರದೆಲ್ಲ ಉಳ್ಕೊಳತ್ತೆ ನಮ್ಮ ಜಮೀನು? ಇಲ್ಲ. ಈ ಥರದ್ದು ಬೇಕಾದ ಜನ ಮಾಡಿರ್ತಾರೆ. ಇದಕ್ಕೆ ಉದಾಹರಣೆ, ಇವತ್ತು ಸಾಮಾನ್ಯವಾಗಿ ತಿಳ್ಕೊಂಡ್ರೆ ತಲಕಾವೇರಿ ಕಡೆಗೆ ಮಣ್ಣು ಇರ್ತಕ್ಕಂಥ ಕಲರ್ ಯಾವುದು, ಆ ಮಣ್ಣು ಯಾಕೆ ಕುಸಿಯುತ್ತೆ ಮಳೆ ಬಂದರೆ ಅಂದರೆ, ಅಲ್ಲಿ ಯಾರು ವಂಶಸ್ಥರು ಅಂದರೆ ನ್ಯಾಯವಾಗಿರ್ತಕ್ಕಂಥವ್ರು ಮಾತ್ರ ಇರಬೇಕಲ್ಲಿ. ಸಿಕ್ಕದ ಕಡೆ ಬೇಲಿ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡಿರೋದು, ಕಲ್ತಂತಿ ಹಾಕೊಂಬಿಡೋದು, ಮುಳ್ತಂತಿ ಹಾಕೊಂಬಿಡೋದು, ನಂದು ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಬಿಡೋದು, ಅಷ್ಟೇ ಕತೆ. ಎಲ್ಲ ಮಾಡಿರ್ತಾರೆ, ಒಂದ್ಸಲ ಓ ಅಂತ ಹೋಗ್ಬಿಡುತ್ತೆ. ಅಯ್ಯೋ ನಮ್ಗೆ ಯಾಕೆ ಹಿಂಗಾಯ್ತು ಅಂತಾರೆ. ಯಾಕೆ ಈ ಮಾತು ಕೇಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಒಂದು ತಿಳ್ಕೊಳ್ಳಿ, ಜಮೀನು ಆಸ್ತಿ ನಮ್ಮಲ್ಲೇ ಯಾಕೆ ಉಳಿದಿಲ್ಲ ಅಂದರೆ ಮಾಡಿರ್ತಕ್ಕಂಥ ರೀತಿ ನೀತಿ ತಪ್ಪಾಗಿದೆ. ಅರ್ಜೆಂಟ್ ಹೆಂಗಂದ್ರಂಗೆ ಬರ್ಸ್ಕೊಂಡು ಮಾಡಿಕೊಂಡ್ರೆ ಉಳಿಯಲ್ಲ. ಹೋದ್ಮೇಲೆ ನಂದಲ್ಲ ಅಂತ ಅನ್ಕೋಬೇಕೇ ಹೊರತು ಯಾಕೆ ಹೋಯ್ತು ಅಂತ ಶಾಸ್ತ್ರ ಕೆಳಕ್ಕೆ ಹೋಗಬೇಡಿ. ಆ ಕಾರಣದಿಂದಾಗಿ ನಿಜವಾದ ಆಸ್ತಿ ಯಾವುದು ಅಂದರೆ, ನಮ್ಮ ದೇಹವನ್ನು ಗುರುತಿಸಿ ನಮ್ಮ ದೇಹದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಆತ್ಮಕ್ಕೆ ಗೌರವವನ್ನು ಕೊಡುವಂಥದ್ದು ಕಲ್ತ್ಕೋಬೇಕು. ನಮ್ಮ ದೇಹದಲ್ಲಿ ಇರುವ ಆತ್ಮಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಕಲಿತಾಗ ಭಗವಂತ ನಿಮ್ಮೊಟ್ಟಿಗೆ ಇರ್ತಾನೆ. ನಮಗದು ಕೊಡೋಕ್ಕೆ ಅಭ್ಯಾಸ ಇಲ್ಲ, ಅದು ಗೊತ್ತಿಲ್ಲ, ಯಾರು ಹೇಳುತ್ತಿಲ್ಲ, ನಾವು ಕೇಳಕ್ಕೆ ರೆಡಿ ಇಲ್ಲ, ಅನುಭವಿಸೋಕ್ಕೆ ರೆಡಿ ಇದೀವಿ ಅಂತ ತೀರ್ಮಾನ ಮಾಡಿಕೊಂಡಾಗ ಈ ಒಂದು ವಿಚಾರದಲ್ಲಿ ಆಸ್ತಿಯಲ್ಲಿ
ಸತ್ತಿರ್ತಕ್ಕಂಥ ಹಸುಗಳನ್ನು ಅಲ್ಲೇ ಊಣ್ ಹಾಕಿ, ಅಂದರೆ ಜಮೀನಲ್ಲಿ ಹಾಕಿರ್ತಕ್ಕಂಥದ್ದು, ಸತ್ತವರನ್ನು ಹಾಕಿರ್ತಕ್ಕಂಥದ್ದು, ಹಾವನ್ನು ಹೊಡೆದಿರ್ತಕ್ಕಂಥದ್ದು, ಇದಿಷ್ಟು ರೇವತಿ ನಕ್ಷತ್ರಕ್ಕೆ ಫೌಂಡೇಶನ್. ಅಮ್ಮ ಕೇಳಿಸ್ಕೊತಿದ್ಯಾ ತಾಯಿ? ಎಷ್ಟು ಅರ್ಥ ಆಯಿತು ನಾನು ಹೇಳಿದ್ದು? ಅರ್ಥ ಆಗಿದೆ, ಸ್ವಲ್ಪ ಅರ್ಥ ಆಯ್ತು ಗುರುಗಳೇ. ಯಾಕೆ ಅಂದರೆ ಯಾಕೆ ದುರ್ಮರಣಗಳಾಗ್ತಾ ಇದೆ ಇತ್ತೀಚೆಗೆ? ಅದರಲ್ಲೂ ಕೂಡ ಕರೋನಾ ಬಂತು, ಸುಮ್ಮನೆ ಬರ್ತಿರಲ್ಲ ನಮ್ಮ ದೇಶಕ್ಕೆ. ಕರೋನಾ ಬಂದಿದ್ದು ಬುದ್ಧಿ ಕಲ್ತ್ಕೊಳ್ರೋ ಮೂರ್ಖರ ಅಂತ ನಮ್ಮ ಜನ ಜಪ್ಪಯ್ಯನೂ ಕಲಿಯಲ್ಲ. ಯಾಕೆ ಅಂದರೆ ಅದು ಬಿಡ್ರಿ, ಅದು ಎಲ್ಲಿಂದ ಬಂದಿತ್ತಂತೆ ಆರ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತು ಚಿಟ್ಟೆಯಾಗಿ ಅಂತೇನು ಏನೋ ಮಾಡ್ಕೊಂಡು ಏನೋ ಮಾಡಿ ಅನುಭವಿಸಿದ್ರು. ಇದೀಗಲೇ ಮುಗೀತ ಕತೆ, ಮುಂದಕ್ಕೂ ಬೇಕಾದಷ್ಟು ಹೋಗ್ತಾ ಹೋಗುತ್ತೆ. ಕಾರಣ ನಾವು ಯಾರೋ ಹೇಳೋದನ್ನು ಕೇಳ್ಕೊಂಡು ಅನುಭವಿಸ್ತಾ ಇದ್ದೀವಲ್ಲ, ಜೋತ್ ಹಾಕ್ಕೊಂಡಿದ್ದೀವಲ್ಲ. ಮೆಡಿಷನ್, ಈ ಮೆಡಿಷನ್ನು ನಮ್ಮ ದೇಶ ನಮ್ಮನ್ನು ಹಾಳಾಗೋದಕ್ಕೆ ಕಾರಣ. ಭೂಮಿಗೆ ಔಷಧಿ ಹೊಡಿತಾ ಇದ್ದೀವಿ, ನಮ್ಮ ದೇಹಕ್ಕೆ ಔಷಧಿ ಮಾತ್ರ ತಗೋತಾ ಇದ್ದೀವಿ. ಏನಮ್ಮ? ಭೂಮಿಗೆ ಔಷಧಿ ಹೊಡಿತಿದ್ದೀವಿ, ನಮ್ಮ ದೇಹಕ್ಕೆ ದಿನ ಬೆಳಗಾಯಿತು ಅಂದರೆ ಔಷಧಿ ಮಾತ್ರ ನುಂಗ್ತಾ ಇದ್ದೀವಿ. ಯಾಕ್ರಿ ರೋಗ ಬರಲ್ಲ? ಇದ್ರ ಮಧ್ಯದಲ್ಲಿ ಕಾಫಿ, ಟೀ, ವೈನ್ಸು ಇನ್ನು ಕೇಳಂಗೆ ಇಲ್ಲ. ಇನ್ನು ನಿಮ್ಮ ದೇಹ ಭಗವಂತ ಸರಿ ಮಾಡಲಿಕ್ಕೆ ಇದಾನ? ಇಲ್ಲ. ಬೇಜಾರು ಒಂಚೂರು ಕಾಫಿ, ಬೇಜಾರು ಒಂಚೂರು ಟೀ, ಇನ್ನು ಸ್ವಲ್ಪ ಬೇಜಾರಾಯಿತು ವೈನ್ ಸ್ಟೋರು. ಸೊ ಹೀಗೆ ಹೋಗ್ತಾ ಇದೆ ಅಂದರೆ ನಿಮ್ಮ ದೇಹ ಹಾಳಾಗಿದೆ ಅಂತ ನೀವೇ ಡಿಸೈಡ್ ಮಾಡಬೇಕು. ಬೇಜಾರು ಅಂತ ಕುಡಿತೀನಿ, ಬೇಜಾರು ಅಂತ ಏನೋ ಒಂದು ಸಲ ಕುಡಿಬೋದು ಅಂತ ಅಂದ್ಕೊಂಡ್ರೆ ಕುಡಿಯೋದು ತಪ್ಪು ಅಂತಲ್ಲ, ನಿಮ್ಮ ದೇಹವನ್ನು ಗ್ರಹಿಸದೆ ಕುಡಿಬಾರ್ದು. ಇದು ಬೇಕಾ? ಇದು ಅಭ್ಯಾಸ ಆಗಬೇಕಾ? ನಾಳೆ ಮುಂದೆ ಮಕ್ಕಳಿಗೂ ಇದು ಅಭ್ಯಾಸ ಬೇಕಾ? ಯಾರಿಗೂ ಬೇಡ. ಮತ್ತು ಯಾಕೆ ಬೇಕಾಗಿದೆ ಈ ಅಭ್ಯಾಸ? ಯಾಕೆ ಬಂತು ನಮ್ಮಲ್ಲಿ? ಇದೆಲ್ಲವೂ ಕೂಡ ನಮ್ಮ ದೇಹ ಕೆಟ್ಟಿರುವ ಕಾರಣ. ಬೇಡದೇ ಇರೋದೆಲ್ಲ ದೇಹ ಬೇಕು ಅನಿಸುತ್ತೆ. ಬೇಕು ಅಂದಾಗ ದೇವರು ನಿಮ್ಮ ಜೊತೆ ಇರಲಿಕ್ಕೆ ರೆಡಿ ಇಲ್ಲ. ಕಾರಣ ಈಗಲೂ ತಿಳ್ಕೊಳ್ಳಿ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ. ಇವತ್ತು ಭಗವಂತ ಅಂತ, ನಾರಾಯಣ, ಗೋವಿಂದ ಅಂತ ಯಾರು ಮನೇಲಿ ಹೆಸರು ಹೇಳ್ತಾರಾ? ಇಲ್ಲ. ಬಾಯ್, ಸಿ ಯು, ಹ್ಯಾಪಿ ನ್ಯೂ ಇಯರ್. ಆಮೇಲೆ ಇನ್ನೊಂದು ಮೊನ್ನೆ ಹೇಳಿದೆ, ಶುಭಾಶಯ. ಅದೆಷ್ಟು ಚಂದನೋ ಗೊತ್ತಿಲ್ಲ. ನಮ್ಮ ಭಾರತ ದೇಶದ ಒಂದೂ ವಿದ್ಯೆ ಇಲ್ಲ ನಮ್ಮಲ್ಲಿ. ಎಲ್ಲವೂ ಕೂಡ ಇನ್ನೊಬ್ಬರಿಗೆ ಸ್ಟೆಂಟ್ ಆಗ್ತಕ್ಕಂಥ, ತೋರಿಸ್ತಾಗತಕ್ಕಂಥ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಅದನ್ನೇ ಕಲಿಸ್ತಿದ್ದೀವಿ, ಮಕ್ಕಳಿಗೂ ಇಂಗ್ಲೀಷ್ ಶಾಲೆಯಲ್ಲೇ ಕಲಿಸ್ತಾ ಇದ್ದೀವಿ. ಅಂದ ಮೇಲೆ ನಮ್ಮ ದೇಹ ಭಗವಂತನಿಗೆ ಎಷ್ಟು ಮಟ್ಟಕ್ಕೆ ಹತ್ರ ಆಗತ್ತೆ ಅಂತ ಸತ್ಯವನ್ನು ತಿಳ್ಕೋಬೇಕು. ಅಮ್ಮ, ನಿನಗೆ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಖುಷಿ ಆಯ್ತು ಗುರುಗಳೇ, ಏನಂತ ಬೇಕಾಗಿತ್ತು. ಈಗ ನೀನು ಮಾಡಬೇಕಾದ ಕೆಲಸ ಏನು ಅಂದರೆ, ಒಂದು ನಿಮಿಷ ಕೇಳಿಸ್ಕೊ, ನಾನು ಜಾಸ್ತಿ ಟೈಮ್ ಇಲ್ಲ. ಈಗ ನೀನು ಮುಂದೆ ಮಾಡಬೇಕಾದ ಕೆಲಸ ಏನು ಅಂದರೆ, ಸ್ವಾಮಿ ಈ ಕರ್ಮವನ್ನು ನಾನು ಕಣ್ಣಲ್ಲಿ ನೋಡಿದ್ದಕ್ಕೆ ಈಗ ನಿನಗೆ ಎಡಗಾಲು ಅಥವಾ ಬಲಗಾಲು ಯಾವುದು ಜೂಮ್ ಹಿಡಿಯತ್ತೆ, ನೋವು ಬರುತ್ತೆ? ಎರಡು ಕಾಲು ಒಂದೊಂದ್ಸಲ ಜೂಮ್ ಹಿಡಿಯುತ್ತೆ ಗುರು. ಈಗ ಲೆಕ್ಕ ಹಾಕೋ, ಇದು ನೆಕ್ಸ್ಟ್ ಪಿಕ್ಚರ್ ಎಲ್ಲಿಗೆ ಹೋಗುತ್ತೆ ಅಂದರೆ, ಯಾವ ಕಾರಣಕ್ಕೂ ಕಾಲು ನೋವು, ತಲೆ ನೋವು ಬಂದರೆ ಅರ್ಧ ಆಯಸ್ಸು ಕಮ್ಮಿ ಅಂತ ನೀವೇ ಸ್ಕ್ಯಾನ್ ಮಾಡ್ಕೊಂಡಂಗೆ ಹೇಳ್ಕೊಂಬಿಡಿ. ಯಾರ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಕಾಲು ನೋವು, ತಲೆನೋವು ಇದೆ ಅಂದರೆ ತಿಳ್ಕೋಬೇಕು, ನಮ್ಮದು ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಇದು ಡಿಸೈಡ್, ಯಾರು ಏನು ಹೇಳಬೇಕಾಗಿಲ್ಲ. ಮಕ್ಕಳಾದಿಯಾಗಿ ಸಾಯೋ ರುದ್ರವರೆಗೂ ನೋವು ಇಲ್ಲದ ದೇಹ ಯಾವುದೂ ಇಲ್ಲ. ಏನಮ್ಮ? ಹೌದು, ಯಾವುದಾದ್ರು ಒಂದು ನೋವು ಇದ್ದೇ ಇರುತ್ತೆ. ಆದರೆ ನಾವು ಆ ನೋವನ್ನು ಶಮನ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳಕ್ಕೆ ನೀನು ಪ್ರಯತ್ನ ಮಾಡೋದೇ ಆದರೆ ಅಮ್ಮ, ಈಗಲೂ ಕಾಲ ಮಿಂಚಿಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಆಸಕ್ತಿ ಇದ್ದರೆ ಪ್ರಯತ್ನ ಮಾಡು. ರಸ್ತೆ ಯಾವುದು? ಸತ್ತವ್ರಿಗೆ ಏನು ಸದ್ಗತಿ ಕಾಣಿಸ್ಬೇಕು, ನಾವೆಷ್ಟು ನೆಮ್ಮದಿಯಾಗಿ ಬದುಕಬೇಕು, ಆರೋಗ್ಯ ಅಂದರೆ ಏನು, ಅದು ಎಲ್ಲಿಂದ ಸಿಗತ್ತೆ, ಈ ಇಷ್ಟು ವಿಚಾರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ತಾಳ್ಮೆ ಇದ್ದರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ. ಇಲ್ಲಿ ಕೊನೆ ಹಾಗೇ ಇಲ್ಲ, ನಮ್ಮದು ಎಲ್ಲ ಪೆಂಡಿಂಗೇ ಆಗಿದೆ. ಅರುಣಮ್ಮ, ಎಲ್ಲ ಹಂಗೆ ಅಂತಾರೆ, ಪೂರ್ತಿ ಹೇಳಲ್ಲ ಅಂತ. ಆದರೆ ಕೊನೆ ಅಂತ ಅನ್ಕೊಳ್ಳೋಣ, ಸದ್ಯಕ್ಕೆ ಎಷ್ಟು ಹಿಡಿತೀರೋ ಅಷ್ಟೇ ಕೊನೆ. ಕಾರಣ ಇಷ್ಟೇ, ನಾನು ಕೂಡ ಪರಿಹಾರ ಹೇಳ್ಕೊಡೋ ಜ್ಯೋತಿಷ್ಯ ಏನಾದ್ರು ಹೇಳಿದರೆ ನಿಜಕ್ಕೂ ಒಂದು 25-30 ಕಾಲ್ ತೊಗೊಂಡು ಎಷ್ಟೋ ಜನಕ್ಕೆ ಬೇಡಿಕೆ, ಏನಪ್ಪ ಇಷ್ಟೊಂದು ಒತ್ತಾಯ, ಫೋನ್ ಕೊಡೋ, ಅಲ್ಲಿ ರಾಕ್ಪಾಟು, ಇವರು ನಿಂತ್ಕೊಂಡ ತಕ್ಷಣ ಅಟೆನ್ಷನ್ ಪ್ಲೀಸ್ ಅಂದ್ಬಿಡ್ಬೇಕು. ಮಾಧ್ಯಮದಲ್ಲಿ ಇಷ್ಟೆಲ್ಲ ಸರ್ವಿಸ್ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಕಷ್ಟಪಡ್ತಿದ್ರೆ ಅನ್ನೋ ಪ್ರಜ್ಞೆ ಇಲ್ಲ ಜನಗಳಿಗೆ. ಅಲ್ಲೂ ರೋಪು. ಈ ದುರಹಂಕಾರಗಳನ್ನು ಬಿಟ್ಟು ಕೃತಜ್ಞತೆಯಿಂದ ಶರಣಾಗತಿಯಾಗಿ ಕೇಳಿ. ನಿಮ್ಮ ದುರಹಂಕಾರಕ್ಕೆ ಯಾರು ಹೆದರ್ಕೊಳ್ಳೋ ಯಾರೂ ರೆಡಿ ಇಲ್ಲ ಇಲ್ಲಿ. ಈ ದುರಹಂಕಾರ ಮೊದಲು ಬಿಡಬೇಕು. ಫೋನ್ ಕೊಟ್ಟರೆ ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಡಮ್ಕಿ ಹಾಕಿದ್ರೆ ಇಲ್ಲಿ ಯಾರೂ ಕೇಳೋಕ್ಕೆ ರೆಡಿ ಇಲ್ಲ. ಈ ದುರಹಂಕಾರ ಮೊದಲು ಕಮ್ಮಿ ಮಾಡಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಯಾರೇ ಆಗಿರಲಿ, ಅದು ಎಂಥವರೇ ಆಗಿರಲಿ, ನಾವು ಅದಕ್ಕೆಲ್ಲ ರೆಡಿ ಇಲ್ಲ. ಕಾರಣ ಅಂಥ ದುರಹಂಕಾರಿಗಳಿಗೆ ಮಾಹಿತಿ ಕೊಡಲ್ಲ. ಧರ್ಮಕ್ಕೆ ಯಾರು ಹೆದರ್ತಾರೆ,
ಭಗವಂತನಿಗೆ ಹತ್ತಿರ ಆಗೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅಂಥವರಿಗೆ ಮಾತ್ರ ಈ ಕಾರ್ಯಕ್ರಮದ ಪೂರ್ಣ ಸತ್ಯ ಸಿಗತ್ತೆ. ಅದು ಬಿಟ್ಟು ಜಾಸ್ತಿ ರಾಕ್ಪಾಟ್ ಮಾಡಿದ್ರೆ ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ. ನಾವು ಇಂಥದ್ದೆಲ್ಲ ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ, ಅದಕ್ಕೆ ನಾವು ಕೇರೂ ಮಾಡಲ್ಲ. ಆದರೆ ನೀವು ಬಗ್ಗಬೇಕು, ನನಗೆ ಬಗ್ಗಬೇಡಿ, ಭಗವಂತನಿಗೆ ಬಗ್ಗಿ. ಒಂದು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಯಾವುದು, ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ಅಂತ ಬಾಯಲ್ಲಿ ಹೇಳ್ತೀರಾ, ಧಮ್ಕಿ ಹಾಕ್ತೀರಾ ಫೋನ್ ಕೊಡು ಅಂತ. ಈ ಧಮ್ಕಿ ಹಾಕೋ ಅಭ್ಯಾಸ ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಧಮ್ಕಿ ಹಾಕೋ ನಾವು ಹೇಳೋದು ಇಲ್ಲ, ನಾವು ತೊಗೊಳೋದು ಇಲ್ಲ. ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ಶಿಸ್ತು ಕಲ್ತ್ಕೊಂಡ್ರೆ ಮಾತ್ರ ನಿಮಗೆ ಭಗವಂತ ಹತ್ರ ಆಗ್ತಾರೆ. ದುರಹಂಕಾರದ ಹಣದ ಮದದಲ್ಲಿ ಮರೆದ್ರೆ ಯಾರಿಗೂ ಹೆದರ್ಕೊಳ್ಳಲ್ಲ, ಯಾರು ಹೆದರೋದು ಬೇಕಾಗಿಲ್ಲ. ಈ ಹೆದರೋದು ಬೇಕಾಗಿಲ್ಲ ಅನ್ನೋದಕ್ಕೆ ಸತ್ಯ ತಿಳ್ಕೊಬೇಕಂದ್ರೆ ಇವೆಲ್ಲ ನೀವು ಶಿಸ್ತು ಕಲಿಬೇಕು. ಈ ಶಿಸ್ತು ಯಾವತ್ತು ನಿಮಗೆ ಬರಲಿಲ್ಲ ಅದು ನಿಮಗೆ ಸಿಗಲ್ಲ. ನಾನು ಎದುರುಗಡೆ ಬಂದರೂ ನಾನು ನಿಮಗೆ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಆಫೀಸ್ಗೆ ಬಂದರೂ ನಾನು ಸಿಕ್ಕಲ್ಲ, ನೀವು ಬಂದ್ರೂ ವೆಹಿಕಲ್ಲೇ ಮುಂದಕ್ಕೆ ಬರಲ್ಲ. ಇದೆಲ್ಲ ಕರ್ಮಗಳು ನಿಮ್ಮ ದುರಹಂಕಾರ. ನಾವು ಫಸ್ಟ್ ಬಂದಾದ ತಕ್ಷಣ ಕೇಳ್ತೀವಿ ಯಾವ ಊರು, ಎಲ್ಲಿಂದ ಬಂದ್ರಿ ಅಂತ. ನಮ್ಗೆ ಅಲ್ಲೇ ಗೊತ್ತಾಗತ್ತೆ ಇವ್ರಿಗಿನ್ನೂ ಕಳೆಯೋ ಟೈಮ್ ಬಂದಿಲ್ಲ ಅಂತ ಟಾಟಾ ಮಾಡಿ ಕಳಿಸ್ತೀವಿ. ಕರೆಕ್ಟಾಗಿ ಬಂದಿದ್ರೆ ಕೂತ್ಕೊಂತ ಹೇಳ್ತೀವಿ. ಬಂದ ತಕ್ಷಣ ದುಡ್ಡು ಎಷ್ಟು ಕೊಟ್ಟಿ ಅಂತ ನಾವು ಕೇಳಲ್ಲ. ಫಸ್ಟು ಶಿಸ್ತಿರಬೇಕು, ಆಮೇಲೆ ದುಡ್ಡು. ಶಿಸ್ತಿಲ್ಲ, ನಿಮ್ಮ ದುಡ್ಡು ಅವಶ್ಯಕತೆ ಇಲ್ಲ. ನಾನು ಆ ದುಡ್ಡಲ್ಲಿ ಬದುಕಬೇಕಾದ ಅವಶ್ಯಕತೆಯೂ ಇಲ್ಲ, ಅಂಥ ದುಡ್ಡು ನಮಗೆ ಬೇಕಾಗೂ ಇಲ್ಲ. ಯಾಕೆಷ್ಟು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯ ಬಗ್ಗೋದನ್ನು, ಶರಣಾಗತಿ ಆಗೋದನ್ನು ಮಾತ್ರ ದೇವರು ಪಾಲಿಸ್ತಾನೆ ಹೊರತು ನೀವು ಮಾಡಿಸೋ ಪೂಜೆ ವೈಭವೀಕರಣ. ಈಗ ಪಾಪ ಹುಡುಗಿ ಹೇಳ್ತು, ಮೋಕ್ಷನಾರಾಯಣ ಬಲಿ ಚೆನ್ನಾಗಿ ಹೇಳ್ಕೊಬಿಟ್ಟವ್ರು ಪುರೋಹಿತರು, ಇದು ಹೇಳಮ್ಮ ಅಂತ. ಯಾರು ಮೋಕ್ಷ ರೀ, ಯಾರು ಮೋಕ್ಷ ಸಿಕ್ತು? ಪ್ರತಿಯೊಬ್ಬರೂ ಕೂಡ ಮಾಡ್ತಾ ಇರ್ತಕ್ಕಂಥ ಅಧ್ವಾನದ ಕೆಲಸ ಏನು ಅಂದರೆ, ನಿಮ್ಮ ಕುಟುಂಬದಲ್ಲಿ ಹೋಗಿರ್ತಕ್ಕಂಥವ್ರು ಯಾವ ದಿನ ಹೋದರು, ಯಾವ ರೀತಿಯಲ್ಲಿ ಹೋದರು, ಈ ಸತ್ಯವನ್ನು ಒಂದು ದೊಡ್ಡ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಸತ್ಯ ಅರ್ಥ ಆಗತ್ತೆ. ಎಲ್ಲೋ ಹೋಗ್ಬಿಟ್ಟು ಪುರೋಹಿತರ ಹತ್ರ ದುಡ್ಡು ಕೊಟ್ಬಿಟ್ಟು ಅರ್ಜೆಂಟ್ಗೆ, ಅವರು ಅರ್ಜೆಂಟು ನೀವು ಅರ್ಜೆಂಟು ಅಂದ್ಬಿಟ್ಟು ಮೋಕ್ಷನಾರಾಯಣ ಬಲಿ ಅಂತ ಎಂಥ ಅದ್ಭುತವಾದ ಹೆಸರಪ್ಪ. ಅದು ಯಾರು ಮೋಕ್ಷ ಸಿಕ್ಕುತ್ತೋ ಗೊತ್ತಿಲ್ಲ. ಈ ಶಿಸ್ತಿಲ್ಲದ ಜೀವನವನ್ನು ಮೊದಲು ಬಿಡಿ. ನಿಮ್ಮ ಕುಟುಂಬದ ಒಂದು ರಹಸ್ಯನ ಬರ್ಕೊಳ್ಳಿ. ಯಾರ್ಯಾರು ಹೆಂಗೆ ಸತ್ರು, ಆ ಕಡೆ ಸತ್ರ, ಆತ್ಮಹತ್ಯೆ ಮಾಡ್ಕೊಂಡು ಸತ್ರ, ವಿಷ ಕುಡಿದು ಸತ್ರ, ಕ್ಯಾನ್ಸರಿಂದ ಸತ್ರ, ಹಾರ್ಟ್ ಅಟ್ಯಾಕಿಂದ ಸತ್ರ, ಇದೆಲ್ಲ ಕುಂಡ್ಲಿ ಬೇಕು. ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಪೂರ್ಣ ಸಿಕ್ಕೋದು. ನಮ್ಮದು ಮಕ್ಕಳಿಗೆ ಹೇಳ್ಬಿಡಿ ಸ್ವಾಮಿ ಮದುವೆ ಆಗ್ತಾ, ಇವೆಲ್ಲ ಕತೆ ಕೇಳಿದ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ. ನೀವು ನನ್ನ ಹತ್ರ ಬಂದರೂ ಉಪಯೋಗ ಆಗಲ್ಲ. ಫಸ್ಟು ನಿಮ್ಮ ಬೇರನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡಿ. ಬೇರನ್ನ ರಿಪೇರಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 91082588834.